सिद्धेभ्यः नमो अरिहन्ताणं नमो सिद्धाणं नमो आयर्याणं नमो वज्झायाणं नमो लोये सौवसाहुणं येषो पंच नमो यारो सौव पावपणासनो मंगलानं च सव्येसिं पढ़मं हवै मंगलम् पढ़मं हवै मंगलम्। पंच परमेष्टि भगवान की अहिंसा परमो धर्म की आज के उत्तम क्षमा धर्म की आचार्य गुरुवर श्री विद्यासागर मुनि महाराज की ಭರತ ಕ್ಷೇತ್ರದ ಆರ್ಯಖಂಡವು ಧಾರ್ಮಿಕ ದೇಶ, ಧಾರ್ಮಿಕ ಕ್ಷೇತ್ರ ಅಂತ ಹೇಳಬಹುದು. ಆರ್ಯಖಂಡಗಳಲ್ಲಿ ಇರುವಂತಹ ಮನುಷ್ಯರು ಧಾರ್ಮಿಕವಾಗಿ ಸಂಪನ್ನರಾಗಿರಬೇಕು. ಧಾರ್ಮಿಕತೆ ಅವರಲ್ಲಿ ಎಷ್ಟಿರುತ್ತದೆಯೋ ಅಷ್ಟರ ಮಟ್ಟಿಗೆ ಅವರು ನಿಷ್ಠಾವಂತರು, ಪುಣ್ಯವಂತರು ಅಂತ ಹೇಳಬಹುದು. ಆರ್ಯಖಂಡದಲ್ಲಿ ಧರ್ಮದ ಬೀಜವನ್ನು ಬಿತ್ತಿದವರು ಮೂಲದಲ್ಲಿ ತೀರ್ಥಂಕರರು. ಧರ್ಮದ ಸುಖದಾಯಕ ನೆರಳಿನಲ್ಲಿ ಶಾಂತಿ ಸುಖದ ಅನುಭೂತಿಯನ್ನ ಮಾಡಿಕೊಂಡು ಆತ್ಮಕಲ್ಯಾಣವನ್ನು ಬಯಸುವಂತಹ ಭವ್ಯ ಜೀವಿಗಳು ಇಲ್ಲಿ ಹುಟ್ಟಿದವರೇ ಭಾಗ್ಯವಂತರು ಅಂತ ಹೇಳಬಹುದು. ಮೂರು ಲೋಕದಲ್ಲಿ ಹುಟ್ಟಲಿಕ್ಕೆ ಎಷ್ಟೋ ವಿಸ್ತೃತವಾದ ಒಂದು ಕ್ಷೇತ್ರ ಇದೆ, ವಿಸ್ತೃತ ಒಂದು ಜಾಗ ಇದೆ. ಆ ಎಲ್ಲ ಕ್ಷೇತ್ರಗಳಲ್ಲಿ ಹುಟ್ಟುವುದು ಅಂತಂದ್ರೆ ಯಾವುದೇ ಒಂದು ದುರ್ಲಭವಾದ ಪರಿಸ್ಥಿತಿ ಏನಲ್ಲ. ಎಲ್ಲ ಜಾಗದಲ್ಲಿ ಸುಲಭವಾಗಿ ಹುಟ್ಟಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಎಲ್ಲಕ್ಕಿಂತ ಸಹಜವಾಗಿ ಸುಲಭವಾಗಿ ಹುಟ್ಟುವಂತಹ ಸ್ಥಾನ ಅಂತಂದ್ರೆ ನಮ್ಮ ತವರು ಮನೆ ನಿಗೋದ. ನಾವು ಎಲ್ಲಿಂದ ಬಂದಿದ್ದೇವೆ, ನಮ್ಮ ಅನಾದಿ ಕಾಲದ ಹಿಂದಿನ ಹುಟ್ಟು ಸಾವುಗಳ ಕ್ಷೇತ್ರ ಯಾವುದು ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಈಗೀಗ ಗೊತ್ತಾಗಿದೆ. ಯಾಕೆಂತಂದ್ರೆ ಆರ್ಯಖಂಡದಲ್ಲಿ ಜನ್ಮ ತಾಳುವುದರಿಂದ ಗೊತ್ತಾಗಿದೆ.
ಇಲ್ಲಿ ಜನ್ಮ ಆಗ್ತಿರಲಿಲ್ಲ, ನಿಗೋಧದಲ್ಲಿದ್ದೇವೆ, ದ್ವೀಂದ್ರಿಯಾದಿ ಪರ್ಯಾಯಗಳಲ್ಲಿದ್ದೇವೆ, ನರಕದಲ್ಲಿದ್ದೇವೆ ಅಥವಾ ಮ್ಲೇಚ್ಛ ಖಂಡಗಳಲ್ಲಿದ್ದೇವೆ, ಮತ್ತೆ ಎಲ್ಲಾದರೂ 3 ಲೋಕದ ಅನ್ಯ ಕ್ಷೇತ್ರದಲ್ಲಿದ್ದೇವೆ ಅಂತಂದ್ರೆ ಇದು ಗೊತ್ತಾಗ್ತಿರ್ಲಿಲ್ಲ. ಈಗ ಗೊತ್ತಾಗಿದೆ. ಇದೇನ್ರಿ ಜಾಗದಲ್ಲಿ ಎಷ್ಟೋ ಕ್ಷೇತ್ರದಲ್ಲಿ ಹುಟ್ಟಿದ್ದೇವೆ, ಜನ್ಮವನ್ನು ಕೂಡ ತಾಳಿದ್ದೇವೆ. ಆದರೆ ಒಂದು ಮಧ್ಯಲೋಕದ 2.5 ದ್ವೀಪದ ಈ ಒಂದು ಕ್ಷೇತ್ರದಲ್ಲಿ ಜನ್ಮ ತಾಳುವುದು ಅಂತಂದ್ರೆ ಇದೊಂದು ಬಹಳ ದೊಡ್ಡ ಭಾಗ್ಯವನ್ನ ಸಂಗ್ರಹಿಸಿಕೊಂಡು ಜೀವ ಬಂದಿರಬೇಕು. ಆ ಭಾಗ್ಯ ಏನು ಅಂತಂದ್ರೆ ಆರ್ಯಖಂಡದಲ್ಲಿ ಹುಟ್ಟುವಂತಹ ಜೀವಿಗೆ ಸಾಯುವಾಗ ಮಂದ ಕಷಾಯಿಯಾಗಿ ಸಾಯುವಂತ ಅವಶ್ಯಕತೆ ಇರುತ್ತೆ. ಹೇಗೆ ಸಾಯಬೇಕು? ಸಾಯುವಾಗ ನಮ್ಮ ಪರಿಣಾಮಗಳು, ಸಾಯುವಾಗ ನಮ್ಮ ಭಾವಗಳು, ಸಾಯುವಾಗ ನಮ್ಮ ಆತ್ಮಿಕ ಪರಿಸ್ಥಿತಿ ಹೇಗಿರಬೇಕೆನ್ನುವುದು ಮುಖ್ಯ. ನಾವು ಆರ್ಯಖಂಡದಲ್ಲಿ ಜನ್ಮ ತಾಳಲಿಕ್ಕೆ ಎಲ್ಲಿಂದಲೂ ಬರಬಹುದು. ಇಲ್ಲ, ನಾವು ಎಲ್ಲಿಂದಲೂ ಕೂಡ ಬರಬಹುದು. ನಿಗೋಧದಿಂದ ಬರಬಹುದು, ದ್ವೀಂದ್ರಿಯ ಪರ್ಯಾಯಗಳಿಂದ, ಮಳೆ ಹುಳು ಕ್ರಿಮಿ ಕೀಟಗಳ ಅವಸ್ಥೆಯಿಂದಲೂ ಕೂಡ ಬಂದು ಜನ್ಮ ತಾಳಬಹುದು. ಸೌಜ್ಞಿ ಪಂಚೇಂದ್ರಿಯ ಪರ್ಯಾಯದಿಂದಲೂ ಕೂಡ ನಾವು ಬರಲಿಕ್ಕೆ ಸಾಧ್ಯ. ಸ್ವರ್ಗದಿಂದಲೂ ಬರಬಹುದು, ಬಂದೇ ಬರ್ತೇವೆ. ತೀರ್ಥಂಕರು ಕೂಡ ಸ್ವರ್ಗದಿಂದ ಬಂದಿದ್ದಾರೆ, ನರಕದಿಂದ ಕೂಡ ಬಂದಿದ್ದಾರೆ. ಸಾಮಾನ್ಯ ಜೀವಿಗಳು ಕೂಡ ಸ್ವರ್ಗ ಮತ್ತು ನರಕದಿಂದ ಇಲ್ಲಿ ಬಂದು ಜನ್ಮ ತಾಳಬಹುದು. ಮಧ್ಯದ ಲೋಕದಲ್ಲಿ ಬಂದಂತ ಜೀವಿಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನ ಗಳಿಸಬೇಕು, ಉನ್ನತಿಯನ್ನ ಮಾಡಿಕೊಳ್ಳಬೇಕು ಅಂತಂದ್ರೆ ಇಲ್ಲಿ ಸಾಧ್ಯ ಇದೆ. ಊರ್ಧ್ವ ಲೋಕದಲ್ಲಿ ಸಾಧ್ಯ ಇಲ್ಲ, ಅಧೋ ಲೋಕದಲ್ಲಿನೂ ಕೂಡ ಇದು ಸಾಧ್ಯವಾಗಿರತಕ್ಕಂತಹ ವಿಷಯ ಅಲ್ಲ. ಇನ್ನು ನಾವು ಇಲ್ಲಿ ಹುಟ್ಟಿದ ನಂತರ ಪರ್ವಗಳನ್ನು ಆಚರಿಸ್ತೇವೆ. ನಾವು ಆರ್ಯಖಂಡದವರು. ಈ ದೇಶ ಭಾರತ ದೇಶ, ಭರತ ಚಕ್ರವರ್ತಿ ಹೆಸರಿನಿಂದ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ದೇಶ. ಈ ಭಾರತ ದೇಶದಲ್ಲಿ ಅವಸರ್ಪಿಣಿಯ 4ನೇ ಕಾಲದಲ್ಲಿ ಮತ್ತು ಉತ್ಸರ್ಪಿಣಿಯ 3ನೇ ಕಾಲದಲ್ಲಿ ಈ 2 ಕಾಲಗಳಲ್ಲಿ 24 ಜನ ತೀರ್ಥಂಕರರು ಜನ್ಮ ತಾಳ್ತಾರೆ. ಜಗತ್ತಿನ ಕಲ್ಯಾಣದ, ಮಾನವ ಕಲ್ಯಾಣದ ತತ್ವಗಳನ್ನು ಬೋಧಿಸಿ ತಾವು ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡಿತಾರೆ. ತಾವು ತಮ್ಮ ಕಲ್ಯಾಣವನ್ನು ಮಾಡಿಕೊಂಡು ಮುಕ್ತಿಯನ್ನು ಪಡೆಯತಕ್ಕಂತಹ ತೀರ್ಥಂಕರರು ಅವರು ಧಾರ್ಮಿಕ ವಿಷಯಗಳಲ್ಲಿ ಮಾತ್ರ ಶಾಶ್ವತ ಸುಖವನ್ನು ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ದಾರಿಯನ್ನ ಬೋಧನೆ ಮಾಡ್ತಾರೆ. ಯಾವ ಬೋಧನೆ? ಶಾಶ್ವತ ಸುಖದ ಬೋಧನೆ. ಈ ದೇಶದಲ್ಲಿ ಎಷ್ಟೋ ಕಾಲದಿಂದ 2 ತರದಿಂದ ಪರ್ವಗಳನ್ನು ಆಚರಿಸ್ತಾ ಜನ ಬಂದಿದ್ದಾರೆ. ಒಂದು ದೇಶಕ್ಕೆ ಸಂಬಂಧಪಡುವಂತಹ ಪರ್ವ, ದೇಶದ ಘಟನೆಗಳನ್ನು, ಇತಿಹಾಸವನ್ನು ಸೂಚಿಸುವಂತಹ ಪರ್ವ. ಇನ್ನೊಂದು ಆರ್ಯಖಂಡ ಇರುವುದರಿಂದ ಈ ದೇಶದಲ್ಲಿ ನಾವು ಧಾರ್ಮಿಕ ಪರ್ವಗಳನ್ನು ಆಚರಿಸ್ತೇವೆ. ಧಾರ್ಮಿಕ ಪರ್ವಗಳು 3 ಪ್ರಕಾರವಾಗಿರತಕ್ಕಂಥ ಪರ್ವಗಳು. ಧಾರ್ಮಿಕ ಪರ್ವಗಳಿಗೆ 3 ವಿಧ. ಒಂದು
ಸಾಧಾರಣ ಧಾರ್ಮಿಕ ಪರ್ವ, ಇನ್ನೊಂದು ನೈಮಿತ್ತಿಕ ಧಾರ್ಮಿಕ ಪರ್ವ, ಮತ್ತೊಂದು ಶಾಶ್ವತ ಧಾರ್ಮಿಕ ಪರ್ವ. ಧಾರ್ಮಿಕ ಪರ್ವಗಳಲ್ಲಿ 3 ಬಗೆ. ಸಾಧಾರಣ ಧಾರ್ಮಿಕ ಪರ್ವ ಅಂತಂದ್ರೆ ಏನ್ ಮಾಡ್ತಾ ಇದ್ದಾರೆ ಐತಿಯಲ್ಲ, ಹಿಡುಕು ಪರ್ವದಲ್ಲಿ ನಾವು ಎಂಥ ಪರ್ವಗಳನ್ನು ಆಚರಿಸ್ತೇವೆ ಅಂತಂದ್ರೆ, ಸಾಮಾನ್ಯವಾಗಿ ಪ್ರತಿ ತಿಂಗಳಿನಲ್ಲಿ ನಿರಂತರವಾಗಿ ಬರತಕ್ಕಂತಹ ಪರ್ವಗಳು ಅಂತಂದ್ರೆ ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಪೂರ್ಣಿಮೆ. ಇವುಗಳನ್ನು ಅವಲಂಬಿಸಿ ನಾವು ಯಾವುದೇ ಧಾರ್ಮಿಕ ಕಾರ್ಯವನ್ನು ಅವಶ್ಯವಾಗಿ ಮಾಡ್ತೇವೆ. ಅಷ್ಟಮಿ ಬಂತು ಅಂತಂದ್ರೆ ನೆನಪಿಗೆ ಬರ್ತದೆ ಇವತ್ತು ಏಕಾಸನ ಮಾಡಬೇಕು ಅಂತ. ಚತುರ್ದಶಿ ಬಂತು ಅಂತಂದ್ರೆ ಇವತ್ತು ಉಪವಾಸ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ. ಅಮಾವಾಸ್ಯೆ ಬಂತು ಅಂತಂದ್ರೆ ಸ್ತವನಿಧಿಗೆ ಹೋಗಬೇಕು ಅಂತ ಬಂದೇ ಬರ್ತದೆ. ಹುಣ್ಣಿಮೆ ಬಂತು ಅಂತಂದ್ರೆ ಇನ್ನು ಎಲ್ಲಿದೆ ನಮ್ಗೇನು ಗೊತ್ತಿಲ್ಲ, ನಿಮಗೂ ಗೊತ್ತಿರಬಹುದು. ಹುಣ್ಣಿಮೆ ಬಂತು ಅಂದ್ರೆ ಹೊಳೆಗೆ ಹೋಗ್ಬೇಕಂತ ಇದ್ದಿರಬೇಕು. ಇಂಥ ಅಷ್ಟಮಿ, ಚತುರ್ದಶಿ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿಯೂ ಕೂಡ ನಾವು ಯಾವುದೇ ಪ್ರಕಾರದ ಒಂದು ಧಾರ್ಮಿಕ ಕ್ರಿಯೆಯನ್ನು ಅವಶ್ಯವಾಗಿ ಮಾಡ್ತೇವೆ. ಅದು ಲೋಕ ಮೂಢತೆಗಳಿಗೂ ಸಂಬಂಧಪಟ್ಟಿರತಕ್ಕಂಥ ವಿಷಯವಾಗಿರಬಹುದು, ಅಥವಾ ನಿಜವಾದ ಅಧ್ಯಾತ್ಮ ತತ್ವಕ್ಕೆ, ನಿಜವಾದ ಧರ್ಮದ ಒಂದು ವಿಷಯಕ್ಕೆ ಸಂಬಂಧಪಡುವಂತಹ ಪರ್ವನೂ ಕೂಡ ಆಗಿರಬಹುದು. ಆದರೆ ಮಾಡ್ತೇವೆ ಅವಶ್ಯ. ಯಾಕೆಂದರೆ ನಾವು ಆರಿಖಂಡದವರು, ಭಾಗ್ಯಶಾಲಿಗಳು, ಬಂದಿದ್ದೇವೆ. ಏನಾದರೂ ಮಾಡಿ ಹೋಗೋರು, ನಾವು ಖಾಲಿ ಹೋಗೋರಲ್ಲ. ಏನಾದರೂ ಮಾಡಿಕೊಂಡೇ, ಏನಾದರೂ ಬುತ್ತಿ ಕಟ್ಕೊಂಡೇ ಹೋಗೋರು. ಆಮೇಲೆ ಮಾಡಿದ ನಂತರ ಅದನ್ನು ಉಣ್ಲಿಕ್ಕೆ ಅಡಿಗೆ ಮನೆಯಾಗ ಹೋಗೋರು. ಮಾಡಿದನ್ನೋ ಮರಯ. ಹೊಲದಲ್ಲಿ ಏನೂ ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ ಹೊಲದಲ್ಲಿ ಏನಾದರೂ ಬರ್ತದೆ. ಯಾಕೆಂದ್ರೆ ಹೊಲ ಖರೀದಿ ಆದರೂ ಮಾಡಿಕೊಂಡಿರೋದಲ್ಲ, ಒಂದು 10 ಎಕರೆ ಹೊಲ ಖರೀದಿ ಮಾಡ್ಕೊಂಡು ಬಿಟ್ಬಿಟ್ಟಿರೋದು. ಅದರೊಳಗೆ ಬಬಲಿ ಬೀಜನೂ ಹತ್ತಿರಬಹುದು, ಬಬಲಿ ಗಿಡಗಳು ಬೆಳೆದಿರಬಹುದು. ಅದರಲ್ಲಿ ಏನಾದರೂ ಸ್ವಲ್ಪ ನಾಟಿರ್ತದೆ. ಆ ನಾಟಿದ್ದನ್ನು ಉಣ್ಣೋ ಮಾರಯ್ಯ. ನಾವು ಬೆಳೆಯನ್ನು ಬೆಳೆಸಿದರೆ ಹೊಲ ಬೆಳೆಯನ್ನು ಕೊಡ್ತದೆ. ಬಬಲಿ ಗಿಡಗಳನ್ನು ಬೆಳೆಸಿದರೆ ಬಬಲಿ ಗಿಡದ ಬೀಜಗಳು ಸಿಗಬಹುದು. ಯಾವುದನ್ನು ಮಾಡ್ತೇವೆ ಅದು ನಮಗೆ ಸಿಗ್ತದೆ ಅನ್ನೋದು ಗ್ಯಾರಂಟಿ. ಇದು ಕರ್ಮಭೂಮಿ. ಇದರಲ್ಲಿ ಏನಾದರೂ ನಾವು ಮಾಡಲಿಕ್ಕೆ ಬಂದಿರ್ತೇವೆ, ಮಾಡ್ತೇವೆ. ನಿಜವಾದ ಧರ್ಮದ ವಿಷಯವನ್ನು ಅರ್ಥ ಮಾಡಿಕೊಂಡು, ನಿಜವಾದ ಧಾರ್ಮಿಕ ವಿಷಯಗಳನ್ನೆಲ್ಲ ಅರ್ಥ ಮಾಡಿಕೊಂಡು, ಧರ್ಮದ ವಿಷಯದಲ್ಲಿ ನಾವು ಪರ್ವಗಳನ್ನು ಆಚರಿಸ್ತೇವೆ ಅಂತಂದ್ರೆ 3 ಪ್ರಕಾರದಲ್ಲಿ ಪರ್ವಗಳನ್ನು ಆಚರಿಸ್ತೇವೆ. ಒಂದು ಸಾಧಾರಣ ಪರ್ವ, ಮತ್ತೊಂದು ನೈಮಿತ್ತಿಕ ಪರ್ವ, ಇನ್ನೊಂದು ಶಾಶ್ವತ ಪರ್ವ. ಲಕ್ಷ್ಯದಲ್ಲಿಟ್ಕೊಳ್ಳಿ, ನೀವು ಇವತ್ತಿನ ದಿವಸ ಹೊಸ ಪರ್ವವನ್ನು ಆಚರಿಸ್ತಾ ಇದ್ದೀರಿ. ಯಾವ ಪರ್ವ ಬಂತು? ಶಾಶ್ವತ ಪರ್ವ ಬಂದಿದೆ. ದಶಲಕ್ಷಣ ಪರ್ವಗಳು, ದಶಲಕ್ಷಣ ಪರ್ವ, ಷೋಡಶಕಾರಣ ಪರ್ವ ಮತ್ತು 4 ತಿಂಗಳಿಗೆ ಒಮ್ಮೆ ಆಚರಿಸುವಂತಹ ಪರ್ವ ನಂದೀಶ್ವರ ಪರ್ವ. ನಂದೀಶ್ವರ ದ್ವೀಪದಲ್ಲಿರತಕ್ಕಂತಹ 52 ಅಕೃತ್ರಿಮ ಚೈತ್ಯಾಲಯಗಳ ಜಿನಬಿಂಬಗಳನ್ನು ಪೂಜಿಸುವಂತಹ ಪರ್ವ 1 ವರ್ಷದಲ್ಲಿ 3 ಸಲ ಬರುತ್ತೆ. ಅದರಂತೆ ದಶಲಕ್ಷಣ ಪರ್ವವೂ ಕೂಡ 1 ವರ್ಷದಲ್ಲಿ 3 ಸಲ ಬರ್ತದೆ. ಷೋಡಶಕಾರಣ ಪರ್ವವೂ ಕೂಡ 3 ಸಲ ಬರ್ತದೆ. ಈ ಆಧ್ಯಾತ್ಮಿಕ ಪರ್ವಗಳು
ನಿಜವಾದ ಈ ಧಾರ್ಮಿಕ ಪರ್ವಗಳು ಎಂದಿನಿಂದ ಇವೆ ಅಂತಂದ್ರೆ ಇವು ಅನಾದಿ ಕಾಲದಿಂದ ಇವೆ. ಆರ್ಯಖಂಡದಲ್ಲಿ ಜನ್ಮ ತಾಳುವಂತಹ ಆರ್ಯ ಮನುಷ್ಯರು ತೀರ್ಥಂಕರರ ಆಧ್ಯಾತ್ಮಿಕ ಬೋಧನೆಯ ಅನುಸಾರವಾಗಿ ತಮ್ಮ ಬದುಕಿನಲ್ಲಿ ಈ ಪರ್ವಗಳನ್ನು ಆಚರಿಸ್ತಾ ಇದ್ದಾರೆ ಅಂತಂದ್ರೆ ಇಂದಿನಿಂದಲ್ಲ, ಇವು ಬಹಳ ಹಿಂದಿನ ಕಾಲದ ಪರ್ವಗಳು. ಅದಕ್ಕಾಗಿ ಇವುಗಳ ಹೆಸರು ಶಾಶ್ವತ ಪರ್ವ ಅಂತ ಬಿದ್ದಿದೆ. ಇನ್ನು ನೈಮಿತ್ತಿಕ ಪರ್ವ ಅಂತಂದ್ರೆ ಯಾವುದೇ ಮಹಾಪುರುಷರ ಘಟನೆಯಿಂದಾಗಲಿ ಅಥವಾ ಯಾವುದೇ ಒಂದು ಐತಿಹಾಸಿಕ ಧಾರ್ಮಿಕ ಕ್ಷೇತ್ರದಲ್ಲಿ ಯಾವುದೇ ಒಂದು ಐತಿಹಾಸಿಕ ಘಟನೆ ಘಟಿಸಿತ್ತು ಅಂತಂದ್ರೆ ಅಂಥದ್ದು ಪ್ರಸಿದ್ಧಿಯಾಗಿ ಬರ್ತದೆ. ಉದಾಹರಣೆಗೆ ಅಕ್ಷಯ ತೃತೀಯ, ಆದಿನಾಥ ಭಗವಂತರಿಗೆ 1 ವರ್ಷದ ನಂತರ ಆಹಾರ ನಿರ್ವಿಘ್ನವಾಗಿ ಸಂಪನ್ನಾಗಿತ್ತು. ಅಕ್ಷಯ ತೃತೀಯ ದಿವಸ 6 ತಿಂಗಳವರೆಗೆ ಆದಿನಾಥ ಭಗವಂತರು ಧ್ಯಾನದಲ್ಲಿ ಮಗ್ನರಾಗಿದ್ದರು. ದೀಕ್ಷೆಯನ್ನು ತಕ್ಕೊಂಡ ನಂತರ 6 ತಿಂಗಳ ನಂತರ ಅವರು ಆಹಾರಕ್ಕಾಗಿ ಹೊರಟರು. ಆಹಾರ ಸಿಗಲಿಲ್ಲ. ಎಷ್ಟು ತಿಂಗಳು ಸಿಗಲಿಲ್ಲ? 6 ತಿಂಗಳವರೆಗೆ ಆಹಾರ ಸಿಗಲಿಲ್ಲ. ನಿರಂತರವಾಗಿ ಅಂತರಾಯ ಬಂತು. ನಿರಂತರವಾಗಿ ಅಂತರಾಯದ ಕರ್ಮದ ಫಲವನ್ನು ಅನುಭವಿಸಬೇಕಾಯಿತು. ತೀರ್ಥಂಕರಿಗೂ ಕೂಡ ಕರ್ಮ ಬಿಟ್ಟದ್ದಲ್ಲ, ಮಹಾಪುರುಷರಿಗೂ ಕೂಡ ಕರ್ಮಗಳು ಬಿಟ್ಟಿಲ್ಲ. 6 ತಿಂಗಳವರೆಗೆ ಉಪವಾಸದಿಂದ ಇರಬೇಕಾಯಿತು ಮಹಾಪುರುಷರಿಗೆ, ಶಲಾಕಾ ಪುರುಷರಿಗೆ. ಇದು ಯಾವುದರ ಫಲ? ಇದು ಅಧರ್ಮದ ಫಲ, ಕರ್ಮದ ಫಲ. ಆ ಕರ್ಮವನ್ನು ಮಾಡುವಾಗ ಏನ್ ಮಾಡಿರ್ತೇವೆ? ಧರ್ಮ ಮಾಡಿರ್ತೇವೆ ಅಥವಾ ಅಧರ್ಮ ಮಾಡಿರ್ತೇವೆ? ಅಧರ್ಮ ಮಾಡಿರ್ತೇವೆ. ಹಿಂದಿನ ಇತಿಹಾಸದಲ್ಲಿ ಮಹಾಪುರುಷರು ಕೂಡ ಅಧರ್ಮವನ್ನು ಮಾಡಿದ್ರು. ಅಯೋಗ್ಯ ಕಾರ್ಯ ಏನಾದರೂ ತಪ್ಪಿ ಪ್ರಮಾದದಿಂದ ಆಗೇ ಆಗುತ್ತದೆ. ಪ್ರಮಾದ ಅಧರ್ಮ, ಪ್ರಮಾದದಿಂದ ಆಗುವಂತಹ ಕಾರ್ಯಗಳು ಅವು ಪಾಪ ಕರ್ಮಗಳ ಆಶ್ರವಕ್ಕೆ ಮತ್ತು ಬಂಧಕ್ಕೆ ಕಾರಣ. ಅಕ್ಷಯ ತೃತೀಯ ದಿವಸ 1 ವರ್ಷದ ನಂತರ ಆದಿನಾಥ ಭಗವಂತರಿಗೆ ಆಹಾರ ಸಿಕ್ಕಿತ್ತು. ಈ ಪರ್ವವನ್ನು ಆಚರಿಸುವಂತಹ ಪದ್ಧತಿ ಎಂದಿನಿಂದಿದೆ? ಆ ಯಾವ ಕಾಲದಲ್ಲಿ ಯಾವ ದಿನದಂದು ಆದಿನಾಥ ಭಗವಂತರಿಗೆ ಆಹಾರ ಆಯಿತೋ ವರ್ಷಕ್ಕೊಮ್ಮೆ ಈ ತಿಥಿ ಬಂದಾಗ ನಾವು ಅಕ್ಷಯ ತೃತೀಯ ಪರ್ವವನ್ನು ಆಚರಿಸ್ತೇವೆ. ಯಾವ ರೂಪದಲ್ಲಿ ಆಚರಿಸ್ತೇವೆ? ಏನ್ ಮಾಡ್ತೀರಿ ಆ ದಿವಸ? ತಿಥಿ ದರ್ಪಣಗಳಲ್ಲಿ ಪಂಚಾಂಗಗಳಲ್ಲಿ ಹೇಳಿರುವುದೇನಂತಂದ್ರೆ 1 ವರ್ಷಗಳಲ್ಲಿ ಎಷ್ಟು ತಿಥಿಗಳಿವೆ, ಎಷ್ಟು ಮುಹೂರ್ತಗಳಿವೆ, ಎಷ್ಟು ದಿನಗಳಿವೆ, ಎಷ್ಟು ವಾರಗಳಿವೆ. ಆ ವಾರಗಳಲ್ಲೆಲ್ಲ ನಾವು ಮುಹೂರ್ತವನ್ನು ಹುಡುಕಿ ಯಾವುದೇ ಶುಭ ಕಾರ್ಯವನ್ನು ಮಾಡಬಹುದು. ಆದರೆ ಅಕ್ಷಯ ತೃತೀಯ ಇದೆ ಅಂತಂದ್ರೆ ಆ ದಿವಸ ಮುಹೂರ್ತ ನೋಡಬಾರದು ಅಂತ ಹೇಳಿದ್ದಾರೆ. ಯಾವುದೇ ಕಾರ್ಯವನ್ನು ಮಾಡಲಿಕ್ಕೆ ಅಷ್ಟು ಒಳ್ಳೆಯ ದಿನ. ಅಂದರೆ ಯಾವ ದಿವಸ ಮಹಾಪುರುಷರಿಗೆ ಆಹಾರ ಸಿಕ್ಕಿತೋ ಆ ದಿವಸ ಎಲ್ಲ ಪ್ರಕಾರದ ವಿಘ್ನ ದೂರ ಆಯಿತು ಅಂತ. ತೀರ್ಥಂಕರಿಗೆ ಆಹಾರ ಕೊಡುವುದಕ್ಕಿಂತ ಹೆಚ್ಚಿನ ಪುಣ್ಯ ಕಾರ್ಯ ಜಗತ್ತಿನಲ್ಲಿ ಇನ್ಯಾವುದಿದೆ? ಶ್ರಾವಕ ಧರ್ಮದಲ್ಲಿ ಶ್ರಾವಕರಿಗೆ ಇದಕ್ಕಿಂತ ಹೆಚ್ಚು ಭಾಗ್ಯ, ಇದಕ್ಕಿಂತ ದೊಡ್ಡ ಕಾರ್ಯ ಜಗತ್ತಿನಲ್ಲಿ ಇನ್ಯಾವುದಿದೆ? ಯಾವುದೂ ಇಲ್ಲ. ಬಾಹ್ಯದಲ್ಲಿ ನಾವು ಮಾಡುವಂತಹ ಕಾರ್ಯ ಯಾವುದೂ ಇಲ್ಲ. ಯಾಕೆಂತಂದ್ರೆ ಆ ದಿವಸ ಯಾವ ಶ್ರಾವಕರು ತೀರ್ಥಂಕರಿಗೆ ಆಹಾರ ಕೊಟ್ಟಿರ್ತಾರಲ್ಲ, ಮೊದಲು ಸಲ ಆಹಾರವನ್ನು ಮಾಡಿಸಿರ್ತಾರಲ್ಲ, ಆ ಶ್ರಾವಕರಿಗೆ ಹೆಚ್ಚಂದ್ರೆ ಅದೇ ಭವದಿಂದ ಅಥವಾ ಮುಂದಿನ ಭವದಿಂದ ಮೋಕ್ಷ ಇದೆ. ಒಳ್ಳೆಯದಲ್ಲ? ಏನ್ ಮಾಡುವುದನ್ನು ಮೋಕ್ಷ ಸಿಗ್ತಿತ್ತು.
ಪೂರ್ವಭಾವದಿರಬೇಕು, ಯೋಗ ಇರಬೇಕು, ಕೊಡುವಂತಹ ಭಾಗ್ಯ ಇರಬೇಕು, ನಮ್ಮಲ್ಲೇ ಪಟಾಶಿ ಬರಬೇಕು. ನಮ್ಮಲ್ಲೇ ಪಟಾಶಿ ಬತ್ತಂತಂದ್ರೆ ನಮಗೆ ಮುಂದೆ ಒಳ್ಳೆಯದಾಗುವಂತಹ ಕಾರ್ಯ, ಪುಣ್ಯ, ಆ ಯೋಗ ಪಟಾಶಿ ಬರ್ತದೆ. ಅದು ಪಟಾಶಿ ಬತ್ತಂದ್ರೆ ಇದು ಪಟಾಶಿ ಬರತೈತಿ. ನಿಮ್ಗೆ ಪಟಾಯಿಸ್ತು ಏನ್ ಹೇಳಿದು? ಪಟಾಯಿಸ್ತು ಏನ್ ಹೇಳಿದು? ಪಟಾಯಿಸ್ತು. ಪಟಾಯಿಸ್ತಂದ್ರೆ ಪೆಟಾಯಿಸ್ತು. ಪಟಾಯಿಸಲಿಲ್ಲ ಅಂದ್ರೆ ಪೆಟಾಯಿಸಿಲ್ಲ. ಇನ್ನು ಮಹಾಪುರುಷರು ತ್ಯಾಗ ತಪಸ್ಸನ್ನು ಆಚರಿಸುವಾಗ ಬಂದಿರುವಂತಹ ವಿಘ್ನಗಳು, ಅವು ಅವರಿಗೆ ಸಹನೆ ಮಾಡತಕ್ಕಂತಹ ಕರ್ಮಗಳನ್ನು ನಾಶ ಮಾಡಿಕೊಂಡು ಈ ಸಂಸಾರದಿಂದ ಮುಕ್ತಿಯನ್ನು ಪಡೆಯತಕ್ಕಂತಹ ಬಾಹ್ಯ ನಿಮಿತ್ತಗಳು, ಇವುಗಳು ಒದಗಿದಾಗ, ಇವುಗಳು ಬದುಕಿನಲ್ಲಿ ಬಂದಾಗ, ಈ ಘಟನೆಗಳು ಘಟಿಸಿದಾಗ ಮಹಾಪುರುಷರು ಅವುಗಳನ್ನು ಸ್ವಾಗತ ಮಾಡ್ತಾರೆ. ಅಂತರಾಯ ಕರ್ಮ ಬಂತು ಅಂತಂದ್ರೆ ಅಂತರಾಯ ಪಾಲನೆ ಮಾಡ್ತಾರೆ. ಆದರೆ ನೀವು ಅಂತರಾಯ ಬಂತು ಅಂತಂದ್ರೆ ಬಾಜು ತೆಗೆದಿಟ್ಟ, ನೀ ಯಾಕೆ ಬಂದು ಹೇಳ, ಬರಬಾರ್ದಾಗಿತ್ತು ಬೈಂದಿ ಗಪ್ಕೊಂಡಲ್ಲಿ ನಾವು ಉಣಿಸ್ತಕ್ಕ. ಕೂದಲು ಬಂತು ಅಂತಂದ್ರೆ ಅದನ್ನು ತೆಗೆದಿಟ್ಟು ಹೊಡೆದು ಬಿಡ್ತೀರಿ ನೀವು. ಇರಿವು ಬಂತು ಅಂತಂದ್ರೆ ತುಪ್ಪಿನಾಗ ಇರಿವು ಯಾವುದು ಅಂತಂದ್ರೆ ಸೋಸಿ ಅವರು ಸೋಸಿ ಉಪಯೋಗ ಮಾಡ್ತಾರೆ ಅದನ್ನು. ಇಲ್ಲ, ಈಗ ಧಾರ್ಮಿಕ ಆಗಿದ್ದೀರಲ್ಲ, ಆರ್ಯಖಂಡದೊಳಗೆ ಉಪದೇಶ ಕೇಳ್ತಾ ಇದ್ದೀರಿ ಅಂದಮೇಲೆ, ಆರ್ಯಖಂಡದಲ್ಲಿ ನಾವು ಇಂಥ ಉಪದೇಶಗಳನ್ನು ಕೇಳ್ತಾ ಇದ್ದೀವಿ ಅಂದಮೇಲೆ ಅಂತರಾಯ ಕರ್ಮ ಅಂದ್ರೆ ಏನು, ಅಂತರಾಯ ಅಂದ್ರೆ ಏನು, ಏನ್ ಮಾಡಬೇಕು ಎಲ್ಲ ಗೊತ್ತಾಗ್ತಾ ಇದೆ. ಸ್ವಲ್ಪ ಸುಧಾರಣೆ ಆಗ್ತಾ ಇದೆ. ಪಂಚಮ ಕಾಲ ಇದ್ರೂ ಕೂಡ ಇಷ್ಟೊಂದು ಸುಧಾರಣೆ ಆಗಿದೆ, ಇಷ್ಟೊಂದು ಸುಧಾರಣೆ ಆಗಿದೆ, ಇಷ್ಟೊಂದು ಸುಧಾರಣೆ ಆಗಿದೆ ಅನ್ನುವುದಕ್ಕೆ ಏನು ಪ್ರಮಾಣ ಅಂತಂದ್ರೆ, ಸಾಕ್ಷಿ ಏನು ಅಂತಂದ್ರೆ, ಇಷ್ಟೆಲ್ಲ ಬಂದು ಉಪದೇಶ ಉತ್ಸಾಹದಿಂದ ಕೇಳ್ತೀರಿ. ಇಷ್ಟು ಮೊದಲಿತ್ತೇನೆ ಯಾವಾಗ ನಾವು ಇದ್ದಾಗ ಎಷ್ಟು ನೋಡಿರ್ಲಿಲ್ಲ. ಯಾವಾಗೂ ಇಷ್ಟು ಜನ ಉಪದೇಶಕ್ಕೆ ಬರ್ತಿದ್ರು ಅನ್ನೋದನ್ನು ನೋಡಿರಲಿಲ್ಲ. ಈಗ ಇಲ್ಲಿ ಬಂದು ಉಪದೇಶ ಮಾಡುವಾಗ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ಎಲ್ಲರೂ ಧಾರ್ಮಿಕ ಆಗಿದಾರಲ್ಲ ಅಂತ ಅನಿಸ್ತಾ ಇದೆ ನಮ್ಗೆ. ಕೇಳಲಿಕ್ಕೂ ಭಾಗ್ಯ ಬೇಕು, ಕೂತ್ಕೊಳ್ಳಿಕ್ಕೆ ಭಾಗ್ಯ ಬೇಕು, ಸಮಯ ತೆಗಿಬೇಕು, ಪ್ರಮಾದ ಬಿಡಬೇಕು. ಇಲ್ಲಿ ಬಂದು ಕೂತ್ಕೊಂಡು ಕೇಳೋದು ಅಂತಂದ್ರೆ ಇದು ಸಾಮಾನ್ಯ ಅಲ್ಲ. ನಮ್ಮ ಬದುಕಿನ ಪಾಪ ಸಡಿಲಾಗಿರಬೇಕು, ಅಂತರಾಯ ಕರ್ಮ ಸಡಿಲಾಗಿರಬೇಕು, ಅಶುಭ ಕರ್ಮಗಳೆಲ್ಲ ಕರಗಿರಬೇಕು. ಆವಾಗ ಇಂಥ ಬುದ್ಧಿ ಬರುತ್ತೆ. ಹೇಳೋರು ಅವಾಗೂ ಇದ್ರು, ಆದ್ರೆ ಇಷ್ಟು ದೊಡ್ಡ ಜಾಗ ಇರಲಿಲ್ಲ ಎಲ್ಲಿ ಕೂತ್ಕೊಳ್ಳೋದು ಅವಾಗ. ಈಗ ಏನು ಜನಸಂಖ್ಯೆನೂ ಹೆಚ್ಚಾಯ್ತಲ್ಲ, ಜನಸಂಖ್ಯೆ ಹೆಚ್ಚಾಗಿದೆ. ಪರ್ವಗಳು 3 ಪ್ರಕಾರ: ಸಾಧಾರಣ ಪರ್ವ, ನೈಮಿತ್ತಿಕ ಪರ್ವ. ನೈಮಿತ್ತಿಕ ಪರ್ವಗಳಲ್ಲಿ ನೋಡಿ ಯಾವುದನ್ನು ತಿಳ್ಕೊಳ್ಬೇಕು. ತೀರ್ಥಂಕರರ ಪಂಚಕಲ್ಯಾಣಕಗಳು, ಗರ್ಭ ಕಲ್ಯಾಣಕದ ತಿಥಿ ನಿಶ್ಚಿತ ಇದೆ. ಇಂಥ ತೀರ್ಥಂಕರ ಗರ್ಭ ಕಲ್ಯಾಣಕ ಈ ತಿಥಿಗೆ ಆಗಿತ್ತು ಅನ್ನೋದು ಪ್ರತಿ ವರ್ಷ ಬರ್ತದೆ. ಗರ್ಭ ಕಲ್ಯಾಣಕ ಪ್ರತಿ ವರ್ಷ, ಜನ್ಮ ಕಲ್ಯಾಣಕ ಪ್ರತಿ ವರ್ಷ, ದೀಕ್ಷಾ ಕಲ್ಯಾಣಕ ಪ್ರತಿ ವರ್ಷ, ಕೇವಲ ಜ್ಞಾನ ಆಗಿರತಕ್ಕಂಥ ದಿವಸದ ಜ್ಞಾನ ಕಲ್ಯಾಣಕ ಪ್ರತಿ ವರ್ಷ, ಮೋಕ್ಷ ಕಲ್ಯಾಣಕ ನಿರ್ವಾಣವನ್ನ ಹೊಂದಿರತಕ್ಕಂತಹ ದಿವಸ, ಮೋಕ್ಷವನ್ನು ಪಡೆದಿರತಕ್ಕಂತಹ ದಿವಸ ಪ್ರತಿ ವರ್ಷ ಬರುತ್ತೆ. ಇಂಥ ಒಂದು ಪವಿತ್ರ ದಿನಗಳಲ್ಲಿ ನಾವು ತೀರ್ಥಂಕರರಿಗೆ ಪೂಜೆಯನ್ನು ಮಾಡ್ತೇವೆ. ನಿರ್ವಾಣ ಆಗಿತ್ತು ಅಂತಂದ್ರೆ
ನಿರ್ವಾಣ ಪೂಜೆ, ಸಿದ್ಧ ಪರಮಿಷ್ಠಿಗಳ ಪೂಜೆಯನ್ನು ಮಾಡ್ತೀವಿ. ಕೇವಲ ಜ್ಞಾನ ಆಗಿತ್ತು ಅಂತಂದ್ರೆ ಅರ್ಹಂತ ಪರಮಿಷ್ಠಿಗಳ ಪೂಜೆಯನ್ನು ಮಾಡ್ತೀವಿ. ದೀಕ್ಷೆಯನ್ನು ತಕ್ಕೊಂಡಿದ್ರು ಅಂತಂದ್ರೆ ದೀಕ್ಷೆಯನ್ನು ತಕ್ಕೊಂಡಿರತಕ್ಕಂತಹ ಸರ್ವೋತ್ಕೃಷ್ಟ ಸಂಯಮಧಾರಿ ಆ ಶಲಾಕಾ ಪುರುಷರ ತೀರ್ಥಂಕರ ಪೂಜೆಯನ್ನು ಮಾಡ್ತೇವೆ. ಜನ್ಮ ಆಗಿತ್ತು ಅಂತಂದ್ರೆ ಈ ಜನ್ಮ ಜಗತ್ತಿನ ಕಲ್ಯಾಣಕ್ಕಾಗಿದೆ, ಜಗತ್ತಿನ ಕಲ್ಯಾಣಕ್ಕಾಗಿ ಇವರ ಜನ್ಮ ಆಗಿದೆ. ಇವರು ಸಂಯಮಕ್ಕೆ ಬಂದಾಗ ಜಗತ್ತಿನ ಕಲ್ಯಾಣವನ್ನ ಮಾಡಿದ್ರು, ಕೇವಲ ಜ್ಞಾನವನ್ನು ಪ್ರಾಪ್ತ ಮಾಡಿಕೊಂಡಾಗ ಮಾನವ ಹಿತದ ತತ್ವಗಳನ್ನ ಬೋಧನೆ ಮಾಡಿದ್ರು ಅಂತಕ್ಕಂತಹ ಸ್ಮರಣೆಯನ್ನ ಮಾಡಿ ಆ ತೀರ್ಥಂಕರ ಗುಣಗಳಿಗೆ ಪೂಜೆಯನ್ನ ಮಾಡ್ತೇವೆ. ಇವು 5 ಪಂಚ ಕಲ್ಯಾಣಕದ ತಿಥಿಗಳು ಯಾವ ಪರ್ವಗಳು? ನೈಮಿತ್ತಿಕ ಪರ್ವಗಳು. ಆಮೇಲೆ ಮೊನ್ನೆ ಒಂದು ಪರ್ವ ಬಂದು ಹೋಯಿತು, ರಕ್ಷಾಬಂಧನ್ ಪರ್ವ. ಆ ದಿವಸ ಏನಾಗಿತ್ತು? 700 ಜನ ಮುನಿಗಳ ಮೇಲೆ, ಮುನಿ ಸಂಘದ ಮೇಲೆ ಉಪಸರ್ಗ ಬಂದಿತ್ತು. ಎಲ್ಲಿ? ಹಸ್ತಿನಾಪುರದಲ್ಲಿ. ಹಸ್ತಿನಾಪುರ ಧಾರ್ಮಿಕ ನಗರ. ಧಾರ್ಮಿಕ ನಗರವಾಗಿದ್ರೂ ಕೂಡ ಅಲ್ಲಿ ಯಾಕೆ ಬಂತು ಅಂತಂದ್ರೆ, ಯಾಕೆ ಬಂತು? ಅದು 4 ಜನ ಮಂತ್ರಿಗಳ ಕಾರಣದಿಂದ, 4 ಜನ ಮಂತ್ರಿಗಳ, ದುಷ್ಟ ಮಂತ್ರಿಗಳ ಕಾರಣದಿಂದ ಧರ್ಮ ಮತ್ತು ಧರ್ಮಾತ್ಮರಿಂದ ದ್ವೇಷವನ್ನು ಮಾಡತಕ್ಕಂತಹ, ಧರ್ಮ ಮತ್ತು ಧರ್ಮಾತ್ಮರನ್ನು ಕೋಪಿಸಿಕೊಳ್ಳತಕ್ಕಂತಹ ಭಾವನೆಯಿಂದ 4 ಜನ ಒಬ್ಬ ರಾಜನ ಮಂತ್ರಿಗಳಿಂದ ಉಪಸರ್ಗ ಬಂದಿತ್ತು. ಆ ಉಪಸರ್ಗ ನಿವಾರಣೆಯನ್ನ ಮಾಡಲಿಕ್ಕೆ ಸಮರ್ಥರಾಗಿರ್ತಕ್ಕಂತಹ ವಿಷ್ಣು ಕುಮಾರ ಮುನಿಗಳು ಉಪಸರ್ಗ ನಿವಾರಣೆಯನ್ನು ಮಾಡಿದ್ರು. ಆ 700 ಜನ ಮುನಿಗಳನ್ನ ರಕ್ಷಿಸಿದ್ರು. ಅದಕ್ಕಾಗಿ ಆ ಒಂದು ಕಾಲದಿಂದ ಇಂದಿನ ತನಕ ಈ ಭರತ ಕ್ಷೇತ್ರದಲ್ಲಿ ರಕ್ಷಾಬಂಧನ ಪರ್ವವನ್ನು ಧರ್ಮ ಕ್ಷೇತ್ರದಲ್ಲಿ ನಾವೆಲ್ಲರೂ ಆಚರಿಸ್ತೇವೆ. ಇವತ್ತು ಬಂದಿರತಕ್ಕಂಥ ಧರ್ಮ ಯಾವುದು? ಪರ್ವ ದಶಲಾಕ್ಷಣಿಕ ಪರ್ವ, 10 ಲಕ್ಷಣಗಳನ್ನು ಹೊಂದಿರುವ ಪರ್ವ. ಇದು ಆಧ್ಯಾತ್ಮಿಕ ಪರ್ವ. ಇದು ಆತ್ಮನನ್ನ ಎಚ್ಚರಿಸಿ, ಆತ್ಮನಲ್ಲಿ ತನ್ನ ಸ್ವರೂಪವನ್ನು ಬೋಧಿಸಿ, ಸ್ವರೂಪದ ಶಿಕ್ಷೆಯನ್ನು ಕೊಟ್ಟು, ಸ್ವರೂಪದ ಜ್ಞಾನವನ್ನು ಮೂಡಿಸಿ, 10 ದಿನಗಳಲ್ಲಿ ಆನಂದವನ್ನು ಕೊಟ್ಟು ಹೋಗುವಂತಹ ಪರ್ವ. 10 ದಿನ ಆನಂದ ಕೊಡುತ್ತೆ ಈ ಪರ್ವ. ಯಾರಿಗೆ? ಮುನಿಗಳಿಗೂ ಅಥವಾ ಶ್ರಾವಕರಿಗೆ? ಮುನಿಗಳಿಗೆ ಪ್ರತಿನಿತ್ಯ ಆನಂದವನ್ನು ಕೊಡ್ತಾನೆ ಇರ್ತದೆ. ಮುನಿಗಳಿಗೆ 10 ಧರ್ಮಗಳ ಆನಂದ ಸಿಕ್ಕಿಲ್ಲ ಅನ್ನುವಂತಹ ದಿನ ಬದುಕಿನಲ್ಲಿ ಎಂದೂ ಇಲ್ಲವೇ ಇಲ್ಲ ಅವರಿಗೆ. ಯಾಕೆಂತಂದ್ರೆ 10 ಧರ್ಮಗಳನ್ನ ಮುನಿಗಳು ಸಾಕ್ಷಾತ್ ಹೊಂದಿದ್ದಾರೆ. ಮುನಿಗಳು ಉಪಾಸಕರು, ಶ್ರಾವಕರು ಪೂಜಕರು. ಶ್ರಾವಕರಂದ್ರೆ ಯಾರು? ಪೂಜಕರು ಅಥವಾ ಉಪಾಸಕರು? ಪೂಜಕರು. ಮುನಿಗಳು 10 ಧರ್ಮಗಳ ಉಪಾಸನೆಯನ್ನ ಮಾಡ್ತಾರೆ. ನಿತ್ಯ ಉತ್ತಮ ಕ್ಷಮ ಅವರಲ್ಲಿರಬೇಕು, ನಿತ್ಯ ಉತ್ತಮ ಮಾರ್ಧವ ಧರ್ಮ ಅವರಲ್ಲಿರಬೇಕು, ನಿತ್ಯ ಉತ್ತಮ ಆರ್ಜವ ಧರ್ಮ ಅವರಲ್ಲಿರಬೇಕು. ಈ 10 ಧರ್ಮಗಳೆಲ್ಲ ಪ್ರತಿನಿತ್ಯ ಇರಬೇಕು, ಜೊತೆಯಲ್ಲಿರಬೇಕು, ಅದರ ಆನಂದ ಸಿಗ್ತಾ ಇರಬೇಕು. ಅದು ಇಲ್ಲ ಅಂತಂದ್ರೆ ಮುನಿ ಅವಸ್ಥೆ ಅಲ್ಲವೇ ಅಲ್ಲ. 10 ಧರ್ಮಗಳಿಲ್ಲ ಅಂತಂದ್ರೆ ಮುನಿಗಳಲ್ಲ.
10 ಧರ್ಮಗಳಿವೆ ಅಂತಂದ್ರೆ ಅವರು ನಿಜವಾದ ಭಾವಲಿಂಗಿ ಮುನಿಗಳು. ಈ 10 ಧರ್ಮಗಳು ಯಾವ ಮುನಿಗಳಲ್ಲಿರ್ತವೆ? ಭಾವಲಿಂಗಿ ಮುನಿಗಳಲ್ಲಿರ್ತವೆ. ಭಾವಲಿಂಗಿ ಮುನಿಗಳಲ್ಲಿ ಮಾತ್ರ 10 ಧರ್ಮಗಳು ಇರಲಿಕ್ಕೆ ಸಾಧ್ಯ. ಯಾವ ಗುಣಸ್ಥಾನದವರು? 6ನೇ 7ನೇ ಗುಣಸ್ಥಾನದ ಮುನಿಗಳಲ್ಲಿ 10 ಧರ್ಮಗಳು ಇರಲಿಕ್ಕೆ ಸಾಧ್ಯ. ಅವರಲ್ಲಿರ್ತಕ್ಕಂಥ 10 ಧರ್ಮಗಳನ್ನ ಪೂಜೆಯ ಮುಖಾಂತರ, ಪೂಜಾ ಅನುಷ್ಠಾನದ ಮುಖಾಂತರ ಅವುಗಳನ್ನ ಸ್ಮರಣೆ ಮಾಡಿ ಆ ಗುಣಗಳನ್ನು ಹೊಗಳಿ 10 ಧರ್ಮಗಳನ್ನ ಬೆಳಗುವಂತವರು ಯಾರು? ಭಾವಲಿಂಗಿ ಶ್ರಾವಕರು. ಭಾವಲಿಂಗಿ ಶ್ರಾವಕರು ಬೆಳಗುತ್ತಾರೆ. ಭಾವಲಿಂಗಿ ಯಾವಾಗ? 4ನೇ ಗುಣಸ್ಥಾನದಲ್ಲಿದ್ದಾಗ 4ನೇ ಗುಣಸ್ಥಾನ ಸಹಿತವಾಗಿ ಬೆಳಗುವಂತಹ ಶ್ರಾವಕರು ಭಾವಲಿಂಗಿ ಶ್ರಾವಕರು, ಮತ್ತು 5ನೇ ಗುಣಸ್ಥಾನ ಸಹಿತವಾಗಿ ಬೆಳಗುವಂತಹ ಶ್ರಾವಕರು ಕೂಡ ಭಾವಲಿಂಗಿ ಶ್ರಾವಕರು. ಶ್ರಾವಕರಿಗೆ ಪೂಜಕರು ಅಂತ ಹೇಳಿದ್ರು, ಮುನಿಗಳಿಗೆ ಉಪಾಸಕರು ಅಂತ ಹೇಳಿದ್ರು. 10 ಧರ್ಮಗಳನ್ನು ಆತ್ಮನಲ್ಲಿ ಪ್ರಕಟ ಮಾಡಿಕೊಳ್ಳಬೇಕು ಅಂತಂದಾಗ ನಾವು ಏನು ಮಾಡಬೇಕು? 10 ಧರ್ಮಗಳನ್ನು ನಾವು ನಮ್ಮ ಜೀವನದಲ್ಲಿ, ಬದುಕಿನಲ್ಲಿ ಜೀವಿತ ಮಾಡಿಕೊಳ್ಳಬೇಕು, ಅವುಗಳನ್ನು ತಂದುಕೊಳ್ಳಬೇಕು, ಅವುಗಳ ಸಾಕ್ಷಾತ್ ಅನುಭೂತಿಯನ್ನ ನಮ್ಮ ಬದುಕಿನಲ್ಲಿ ಮಾಡಿಕೊಳ್ಳಬೇಕು ಅಂತಂದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಏನ್ ಮಾಡಬೇಕು? ಏನ್ ಮಾಡಬೇಕು ಅದನ್ನ ಕೇಳೋದಿದೆ ಇವತ್ತು ಯಾವ ಧರ್ಮ? ಕ್ಷಮಾಧರ್ಮ. ಉತ್ತಮ ಕ್ಷಮಾಧರ್ಮ. ಏನು ಮಾಡಬೇಕು ಅಂತಂದ್ರೆ, ಯಾವ ಕ್ಷಮೆಗೆ ಉತ್ತಮ ಕ್ಷಮೆ ಅಂತ ಹೇಳಿದಾರಲ್ಲ, ಯಾವ ಕ್ಷಮೆಯನ್ನ ಉತ್ತಮ ಕ್ಷಮ ಅಂತ ಹೇಳಿದ್ದಾರೆ, ಆ ಉತ್ತಮ ಕ್ಷಮ ಪ್ರಕಟವಾಗಬೇಕು ಅಂತಂದ್ರೆ ನಾವು 2 ಆತ್ಮ ವಿಕಾರಗಳನ್ನು ತ್ಯಾಗ ಮಾಡಬೇಕು. ಮೊದಲನೇ ಆತ್ಮವಿಕಾರ ಮಿಥ್ಯಾತ್ವ, ಮೂಢನಂಬಿಕೆ, ಅಜ್ಞಾನತನ. ಮಿಥ್ಯಾತ್ವ ಅನ್ನಿ, ಮೂಢನಂಬಿಕೆ ಅನ್ನಿ, ಅಜ್ಞಾನತನ ಅನ್ನಿ, ಎಲ್ಲ ಒಂದೇ. ಒಂದು ಮಿಥ್ಯಾತ್ವ, ಇನ್ನೊಂದು ಕಷಾಯ. ಎರಡನ್ನು ಬಿಟ್ಟರೆ ಮುಗೀತು. ಮಿಥ್ಯಾತ್ವ ಬಿಟ್ಟಿತು, ಕಷಾಯ ಬಿಡಲಿಲ್ಲ ಅಂತಂದ್ರೂ ಉತ್ತಮ ಕ್ಷಮ ಪ್ರಗಟ ಆಗೋಲ್ಲ. ಮಿಥ್ಯಾತ್ವ ಬಿಟ್ಟ ನಂತರ ಗುಣಸ್ಥಾನ ಯಾವುದಾಯಿತು? 4ನೇ ಗುಣಸ್ಥಾನ ಆಯಿತು. 4ನೇ ಗುಣಸ್ಥಾನ ಆದ ನಂತರ ಕಷಾಯ ಉಳಿಯಿತು, ಮಿಥ್ಯಾತ್ವ ಒಂದೇ ಹೋಯಿತು. ಕಷಾಯ ಉಳಿಯಿತು, ಕಷಾಯ ಹೋಗಲಿಲ್ಲ. ಸಮ್ಯಕ್ತ್ವ ಉತ್ಪನ್ನ ಆದ ನಂತರ ನಾವು ಕಷಾಯವನ್ನು ಬಿಡಬೇಕು. ಯಾವ ಕಷಾಯವನ್ನು ಬಿಡಬೇಕು? ಉತ್ತಮ ಕ್ಷಮೆಯನ್ನ ಘಾತ ಮಾಡತಕ್ಕಂತಹ 2 ಪ್ರಕಾರದ ಕಷಾಯಗಳನ್ನು ಬಿಡಬೇಕು. ಅನಂತಾನುಬಂಧಿಯನ್ನ ಜಯಿಸಿದಿರ, 4ನೇ ಗುಣಸ್ಥಾನ ಆಗಿದೆ, ಅದನ್ನೇನು ಬಿಡೋದು? ಒಂದು ಕ್ಷಮ ನಿಮ್ಮ ಹತ್ತಿರ ಬಂದಿದೆ, ಅನಂತಾನುಬಂಧಿ ಕ್ರೋಧ ಇಲ್ಲ ಅಂದ ಮೇಲೆ ಅದರ ಅಭಾವದಲ್ಲಿ ಯಾವ ಕ್ಷಮೆ ಬರಬೇಕಿತ್ತೋ ಅದು ಬಂದ್ಬಿಟ್ಟಿದೆ. ಇನ್ಯಾವುದು ಬರಬೇಕು? ಸಮ್ಯಕ್ ದರ್ಶನ ಉತ್ಪನ್ನವಾದಾಗ ನಮ್ಮ ಬದುಕಿನಲ್ಲಿ ಉದಯದಲ್ಲಿರತಕ್ಕಂತಹ ಸಮ್ಯಕ್ತ್ವದ ಹೆಸರು, ಉದಯದಲ್ಲಿರತಕ್ಕಂಥ ಕಷಾಯದ ಹೆಸರು ಅಪ್ರತ್ಯಾಖ್ಯಾನಾವರ್ಣಿ ಕ್ರೋಧ. ಈ ಅಪ್ರತ್ಯಾಖ್ಯಾನಾವರ್ಣಿ ಕ್ರೋಧ ಕಷಾಯವನ್ನ ತ್ಯಾಗ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು? ನಾವು ಅನುವೃತ್ತಿ ಶ್ರಾವಕರಾಗಬೇಕು ಒಂದು, ಇಲ್ಲ ಅಂತಂದ್ರೆ ಮುನಿ ಆಗಬೇಕು ಒಂದು. ಆದರೆ ನಮಗೆ ಬೇಕಾಗಿರುವಂತಹ ಧರ್ಮ ಯಾವುದು? ಉತ್ತಮ ಕ್ಷಮ.
ನಮಗೇನ್ ಬೇಕಾಗಿದೆ? ಉತ್ತಮ ಕ್ಷಮ, ಉತ್ತಮ ಕ್ಷಮೆ ಅಂತಕ್ಕಂಥದ್ದು ನಮಗೆ ಬೇಕಾಗಿದೆ. ಈ ಉತ್ತಮ ಕ್ಷಮೆ ಬೇಕು ಅಂತಂದ್ರೆ ಎಷ್ಟು ಕ್ರೋಧ ಕಷಾಯಗಳನ್ನು ತ್ಯಾಗ ಮಾಡಬೇಕು? ಸಮ್ಯಕ್ ದೃಷ್ಟಿ ಶ್ರಾವಕರಿಗೆ. ಸರ್ವಘಾತಿ ಕ್ರೋಧಗಳು 2, 3 ಇವೆ, ಒಂದನ್ನು ಜಯಿಸಿದಿರ. ಅನಂತಾನುಬಂಧಿ ಕ್ರೋಧ ಸರ್ವಘಾತಿ ಇದೆ, ಅದನ್ನು ತ್ಯಾಗ ಮಾಡಿದ್ರಿ, ಅದನ್ನು ಜಯಿಸಿದ್ರಿ. ಜಯಿಸಿದ್ರಿ ಅಂತಂದ್ರೆ ಏನು? ಉಪಶಮನ ಮಾಡಿದ್ರಿ, ಕ್ಷಯ ಮಾಡಲಿಲ್ಲ. ಪಂಚಮ ಕಾಲದಲ್ಲಿ ಕ್ಷಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇನು ಮಾಡಿದ್ರಿ? ದಬಾಯಿಸಿದ್ರಿ, ಉಪಶಮನ ಮಾಡಿದ್ರಿ. ಉಪಶಮನ ಮಾಡಿದ ನಂತರ 4ನೇ ಗುಣಸ್ಥಾನಕ್ಕೆ ಬಂದ್ರಿ. ಈ 4ನೇ ಗುಣಸ್ಥಾನದಲ್ಲಿ ಸಿಟ್ಟಿದೆಯೋ ಇಲ್ಲೋ? ಇದೆ. ಯಾವುದರ ವಿಷಯದಲ್ಲಿ ಸಿಟ್ಟಿರ್ತದೆ? ಯಾವುದನ್ನ ನಾವು ಬಿಟ್ಟಿಲ್ಲ, ಯಾವುದನ್ನ ತ್ಯಾಗ ಮಾಡಿಲ್ಲ, ಅಂಥ ವಸ್ತುಗಳನ್ನು ಆಶ್ರಯಿಸಿ, ಅಂಥ ವಸ್ತುಗಳನ್ನು ಅವಲಂಬಿಸಿ ನಮ್ಮ ಆತ್ಮನಲ್ಲಿ ಸಿಟ್ಟು ಅಂತಕ್ಕಂಥದ್ದು ಉತ್ಪನ್ನ ಆಗುತ್ತೆ. ಉದಾಹರಣೆಗೆ, ಪ್ರವಚನದಲ್ಲಿ ಬಂದಿದ್ರಿ, ಪ್ರವಚನ ಕೇಳ್ತಾ ಇದ್ರಿ, ಮನೆಯವರು ಕೂಡ ಬಂದು ಈಚೆ ಕಡೆ ಕೂತ್ಕೊಂಡ್ರು. ಕೆಲವೊಬ್ರು ಈಚೆ ಕಡೆ ಕೂತ್ಕೊಂಡ್ರು. ಈಚೆ ಕಡೆಯವರು ಮೊದಲ ಬಂದಿದ್ರು, ಆಚೆ ಕಡೆಯವರು ನಂತರ ಬಂದ್ರು. ಆಮೇಲೆ ಪ್ರವಚನ ಮುಗಿಯಿತು, ಪರಸ್ಪರದಲ್ಲಿ ಕೂಡಿದ್ರು. ನೀವು ಯಾವಾಗ ಬಂದ್ರಿ ಅಂತ ಕೇಳಿ. ನೀವು ಬಂದ ನಂತರ ನಾವು ಬಂದೆವು. ನೀವು ಮನೆಯಾಗಿದ್ದೀರಿ ಅಂತ ಹೇಳ್ಬಿಟ್ಟು ನಾವು ಬಂದ್ಬಿಟ್ಟು ಕೀಲಿ ಹಾಕಿದ್ರಿಲ್ಲ ಅಂತ ಕೇಳಿ. ಇಲ್ಲ, ಕೀಲಿ ಹಾಕಿಲ್ಲ. ಸಿಟ್ಟು ಬರ್ತದೆ ಅಥವಾ ಇಲ್ಲ? ಮನೆಗೆ ಕೀಲಿ ಹಾಕಿ ಬಂದಿಲ್ಲ ಅಂತಂದ್ರೆ ಸಿಟ್ಟು ಬರೋದು ಅಥವಾ ಇಲ್ಲ? ನಕ್ಕಿ ಬರೋದು, ನಕ್ಕಿ ಬಂದೇ ಬರೋದು. ಯಾವ ವಿಷಯವನ್ನು ಕುರಿತು ಸಿಟ್ಟು ಬಂತು? ಪರಿಗ್ರಹ. ಯಾವ ಪರಿಗ್ರಹ? 2ನೇ ನಂಬರ್ದು ಕ್ಷೇತ್ರ, ವಾಸ್ತು, ಹಿರಣ್ಯ, ಸುವರ್ಣ, ಧನಧಾನ್ಯ. ಯಾವ ವಿಷಯವನ್ನು ಕುರಿತು? ವಾಸ್ತು. ವಾಸ್ತುವಿಗೆ ಕೀಲಿ ಹಾಕಿರಲಿಲ್ಲ, ಮನೆಗೆ ಕೀಲಿ ಹಾಕಿರಲಿಲ್ಲ. ಪ್ರವಚನ ಕೀಲಿ ಹಾಕಿ ಬರಬೇಕಾಗಿತ್ತಲ್ಲ, ಕೀಲಿ ಹಾಕಿ ಬಂದಿರಲಿಲ್ಲ. ಅಂತನ್ನ ಸಿಟ್ಟು ಯಾಕೆ ಬಂತು ಅಂತಂದ್ರೆ ಒಳಗಡೆಗೆ 3ನೇ ಪರಿಗ್ರಹ ಇತ್ತು. ಮೂರನೇ ಪರಿಗ್ರಹ ಏನಿತ್ತು? ಸುವರ್ಣ, ಹಿರಣ್ಯ, ಬೆಳ್ಳಿ, ಬಂಗಾರ, ಇಂಥ ವಸ್ತುಗಳಿದ್ದು ಅಲ್ಲ. ಆ ವಸ್ತು ಯಾರಾದ್ರೂ ಕದ್ದುಕೊಂಡು ಹೋದ್ರೆ ಏನು ಗತಿ? ಅದಕ್ಕೆ ಮನೆಗೆ ಯಾಕೆ ಕೀಲಿ ಹಾಕಲಿಲ್ಲ? ಮನೆಯನ್ನು ಕುರಿತು ಕ್ರೋಧ ಆಗಿದೆ, ಆದ್ರೆ ಅದರ ಒಳ ಅಂತರಂಗದಲ್ಲಿ ಹೋಗಿ ನೋಡಿದರೆ ಮನೆಗೆ ಕೀಲಿ ಹಾಕದೇ ಇರುವ ಕಾರಣದಿಂದ ಕ್ರೋಧ ಬಂದಿಲ್ಲ. ಅದು ಆ ಬಂಗಾರದ ಕಾರಣದಿಂದ ಕ್ರೋಧ ಬಂದಿದೆ. ಅದು ಹೋಯಿತು ಅಂತಂದ್ರೆ ಏನ್ ಮಾಡೋಣ? 10 ತೊಲಿ ಬಂಗಾರ 10 ತಲೆ ತನಕ ತಿನ್ನುವಂಥದ್ದು. 10 ತಲೆ ಕೂತ್ಕೊಂಡು ತಿಂದ್ರು ಮುಗಿಯದಂತಹ ಬಂಗಾರ ನಮಗೆ 10 ತಲೆ ತನಕ ಕೆಲಸ ಕೊಡುವಂಥದ್ದು. ಈಗೇ ತಲೆ ತಿಂತಲ್ಲ ಇದು. ಈ ತರ ವಿಕಲ್ಪ ಆಗ್ತದೆ. ಬಾಹ್ಯ ಪರಿಗ್ರಹಗಳ ವಿಷಯದಲ್ಲಿ ನಮಗೆ ಸಿಟ್ಟು ಬಂತು ಅಂತಂದ್ರೆ ಆ ಸಿಟ್ಟು ಯಾವುದು? 4ನೇ ಗುಣಸ್ಥಾನದ್ದು ಅಥವಾ 5ನೇ ಗುಣಸ್ಥಾನದ್ದು. 2 ಗುಣಸ್ಥಾನಗಳ ಸಿಟ್ಟಿರ್ತದೆ ಅದು. ಅದಕ್ಕಾಗಿ 4ನೇ ಗುಣಸ್ಥಾನದಲ್ಲಿ ಉತ್ತಮ ಕ್ಷಮ ಇಲ್ಲ, 5ನೇ ಗುಣಸ್ಥಾನದಲ್ಲಿ ಕೂಡ ಉತ್ತಮ ಕ್ಷಮ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಬಾಹ್ಯ ಪರಿಗ್ರಹವನ್ನ ತ್ಯಾಗ ಮಾಡಿಲ್ಲ. ಯಾವುದರಿಂದ ಕೋಪ ಆಗ್ತದೆಯೋ ಸಿಟ್ಟು ಬರ್ತದೆಯೋ ಅಂಥ ಬಾಹ್ಯ ವಸ್ತುಗಳನ್ನು ತ್ಯಾಗ ಮಾಡಿಲ್ಲ. ಆದ್ದರಿಂದ ಅಲ್ಲಿ ಉತ್ತಮ ಕ್ಷಮ ಪ್ರಗಟ ಆಗಿಲ್ಲ.
ಪ್ರಕಟ ಆಗದಿದ್ರೂ ಕೂಡ ಆ ಉತ್ತಮ ಕ್ಷಮೆಯ ಬಗ್ಗೆ ಒಂದು ಗೌರವ ಭಾವ, ವಿನಯ ಭಾವ, ಆದರ, ಸತ್ಕಾರ, ಶ್ರದ್ಧೆಯ ಭಾವ ಇದೆಯೋ ಅಥವಾ ಇಲ್ಲ? ಇದೆ. ಆ ಶ್ರದ್ಧೆ ಇದೆ, ಅದರ ಬಗ್ಗೆ ಒಂದು ಗೌರವ ಭಾವ ಇದೆ. ಅದನ್ನು ನಾನು ಇಂದಿಲ್ಲ ನಾಳೆ ಪ್ರಾಪ್ತ ಮಾಡಿಕೊಳ್ಳಬೇಕು, ಪಡೆಯಬೇಕು, ಅದನ್ನು ನಾನು ಬದುಕಿನಲ್ಲಿ ಅನುಭವಿಸಬೇಕು ಅನ್ನತಕ್ಕಂಥ ಅಪೇಕ್ಷೆ ಇದೆ. ಆ ಅಪೇಕ್ಷೆ, ಶ್ರದ್ಧೆಯ ಕಾರಣದಿಂದ ಶ್ರಾವಕರು ಏನ್ ಮಾಡ್ತಾರೆ, 1 ವರ್ಷಕ್ಕೊಮ್ಮೆ ಬರುವಂತಹ, ವಿಶಿಷ್ಟವಾಗಿ 3 ಸಲ ಬರ್ತದೆ, ಆದರೂ ಕೂಡ 1 ವರ್ಷದಲ್ಲಿ ಮಳೆಗಾಲದಲ್ಲಿ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ಪರ್ವವನ್ನ, ಭಾದ್ರಪದದಲ್ಲಿ ಬರುವಂತಹ ಈ ಪರ್ವವನ್ನ ಪೂಜಾ ರೂಪದಲ್ಲಿ ಅದನ್ನು ಪಾಲಿಸ್ತಾರೆ. ಇಷ್ಟು ಜನ ಪೂಜಾ ಮಾಡಲಿಕ್ಕೆ ಕೂತ್ಕೋತಿರ್ಲಿಲ್ಲ ಮೊದಲನೇ ಕಾಲದಲ್ಲಿ. ನಾವಿದ್ದಾಗ ನೋಡ್ತಿದ್ದು ಜಗ್ಜಗಿಗಳವರು, ಬನ್ನಿ ಕೂತ್ಕೋರಿ, ನೇಮ್ ತಗೋಕೋಬೇಕು, ತಗೋರಿ. ನಾವಿದ್ದಾಗ ಚಾತುರ್ಮಾಸ ಆಗಿತ್ತು. ಯಾವ ಮಹಾರಾಜರು ಗೊತ್ತಾ? ಹಾ, ಚಾತುರ್ಮಾಸದಲ್ಲಿ ಹೇಳ್ತಿದ್ರು ಅವರು, ಬರ್ರಿ ಕೂತ್ಕೊಳ್ಳಿ. ಜಗ್ಜಗಿ ನೋಂಪಿ ಮಾಡಿಸಿರು. ಈಗ ಜಗ್ಜಗಿ ನೋಂಪಿ ಮಾಡಿಸೋದು ಅವಶ್ಯಕತೆ ಇಲ್ಲ, ಈಗ ಬಗೆ ಬರ್ತಾರು. ಈಗ ಏನ್ ಜಾದು ಆಗಿದೆ ಗೊತ್ತಿಲ್ಲ, ಈಗ ಜಗ್ಗೋದು ಅವಶ್ಯಕತೆ ಇಲ್ಲ. ಅವ್ರು ಬಗ್ಗಿದಾರೆ ಅಂದ್ಮೇಲೆ ಇನ್ನು ಜಗ್ಗೋದೇನು? ಪರಿವರ್ತನೆ ಆಗಿದೆ, ಪರಿವರ್ತನೆ ಸಾಕಷ್ಟಾಗಿದೆ. ಇನ್ನೆಷ್ಟು ಪರಿವರ್ತನೆ ಆಯಿತು ಅಂತಂದ್ರೆ 4ನೇ ಗುಣಸ್ಥಾನದಿಂದ ಡೈರೆಕ್ಟ್ ಹೆಜ್ಜೆ ಇಡಬಹುದು 6ಕ್ಕೆ. ಪೂಜಾ ಮಾಡ್ಕೊಂತ ಎಲ್ಲಿ ತನಕ ಕೂತ್ಕೊಳ್ಳೋರು? ಎಷ್ಟು ತನಕ ಪೂಜಾ ಮಾಡೋರು? ಉಪಾಸಕ ಅವಸ್ಥೆಯನ್ನ ಎಲ್ಲಿ ತನಕ ಪಾಲನೆ ಮಾಡೋರು? ಉಪಾಸಕರಾಗಿ ಉಳಿಯವರು ಅಥವಾ ಉಪಾಸ್ಯರಾಗವರ? ಉಪಾಸ್ಯರಾಗಬೇಕು. ಉಪಾಸಕರು ಅಂತಂದ್ರೆ ಪೂಜಕರು. ಪೂಜಕರಾಗಿ ಉಳಿಯವರು ಅಥವಾ ಉಪಾಸ್ಯರಾಗವರು? ಉಪಾಸ್ಯರಾಗಬೇಕು. ಸಾಕ್ಷಾತ್ ಉಪಾಸನೆಯನ್ನ ಮಾಡಬೇಕು. ಉಪಾಸನೆಗೆ 2 ಪದ್ಧತಿ ಇದೆ. ಒಂದು ಬೆಳಗುವ ಪದ್ಧತಿ. ಈ ಉಪಾಸನಾ ಪದ್ಧತಿ ಕೆಳಗಿನ ಭೂಮಿಕೆಯಲ್ಲಿದೆ. 4ನೇ ಗುಣಸ್ಥಾನದಲ್ಲಿರತಕ್ಕಂತಹ ಶ್ರಾವಕರಿಗೆ ಮತ್ತು 5ನೇ ಗುಣಸ್ಥಾನದಲ್ಲಿರತಕ್ಕಂತಹ ಶ್ರಾವಕರಿಗೆ ಇದಿದೆ. ಆದರೆ ಸಾಕ್ಷಾತ್ ಉಪಾಸನೆಯನ್ನು ಮಾಡತಕ್ಕಂಥವರು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅದನ್ನು ರಕ್ಷಣೆ ಮಾಡತಕ್ಕಂಥವರು, ಅದರಲ್ಲಿ ಅಭಿವೃದ್ಧಿಯನ್ನು ಹೊಂದತಕ್ಕಂಥವರು ಯಾರು? ಮುನಿಗಳು. 6ನೇ 7ನೇ ಗುಣಸ್ಥಾನದಲ್ಲಿರತಕ್ಕಂಥ ಮುನಿಗಳಿಗೆ ಸಾಕ್ಷಾತ್ ಕ್ಷಮೆಯನ್ನು ಅನುಭವಿಸುವುದೇ ಕ್ಷಮಾಧರ್ಮದ ಪೂಜೆ, ಉಪಾಸನೆ. ಪೂಜೆ, ಉಪಾಸನೆ ಇದು ಭಾವಪೂಜೆ, ಅದು ದ್ರವ್ಯ ಪೂಜೆ. ಅದು ದ್ರವ್ಯ, ಇದು ಭಾವ. ದ್ರವ್ಯ ಇದ್ದವರಿಗೆ ದ್ರವ್ಯ ಪೂಜೆ. ದ್ರವ್ಯ ಅಂದ್ರೆ ಪರಿಗ್ರಹ ಇದ್ದವರಿಗೆ ಪರಿಗ್ರಹದ ಮೂಲಕ ಪೂಜೆ. ಈ ಪರಿಗ್ರಹವನ್ನು ಉಪಯೋಗಿಸಿಕೊಂಡು ನಾವು ಮುನಿಗಳ ದಶಧರ್ಮವನ್ನ ಪೂಜಿಸ್ತೇವೆ ಅಂತಂದ್ರೆ ಇದರಲ್ಲಿ ಏನಿರಬೇಕು ರಹಸ್ಯ? ಪರಿಗ್ರಹವನ್ನು ಯಾಕೆ ಉಪಯೋಗಿಸಬೇಕು? ಪರಿಗ್ರಹದಿಂದ ಮೋಕ್ಷ ಇಲ್ಲ ಅಂತಾರೆ. ಆದರೂ ಕೂಡ ಪೂಜಿಸುವಾಗ, ಅವರ ಗುಣಗಳನ್ನು ಸ್ಮರಿಸುವಾಗ, ಭಜಿಸುವಾಗ, ಹಾಡುವಾಗ, ಬೆಳಗುವಾಗ, ಆ ಗುಣಗಳಿಗೆ ನಮಸ್ಕಾರ ಮಾಡುವಾಗ ಈ ಪರಿಗ್ರಹದ ಸಂಬಂಧ ಏನು? ಯಾಕೆ ಪರಿಗ್ರಹವನ್ನು ಬಳಸಿಕೊಳ್ಳಬೇಕು? ಅಕ್ಕಿ ತರಬೇಕತ್ತ, ತೆಂಗಿನಕಾಯಿ ತರಬೇಕತ್ತ, ವಸ್ತುಗಳು ಯಾದಕ್ಕೆ ಬೇಕು? ಇವೆಲ್ಲ ಪರಿಗ್ರಹಗಳು.
ಈ ಪರಿಗ್ರಹಗಳನ್ನು ಬಳಸಿಕೊಂಡು ಯಾಕೆ ಮಾಡಬೇಕು? ಈ ಪರಿಗ್ರಹವನ್ನು ಬಳಸಿಕೊಂಡಾಗಲೇ ಉತ್ತಮ ಕ್ಷಮ ಬರ್ತದೇನು? ಇಲ್ಲ. ಹಾಗೇನು ಇತ್ತು ಅಂತಂದ್ರೆ ನಿಬೋಧದಿಂದ ಡೈರೆಕ್ಟ್ ಮನುಷ್ಯ ಪರ್ಯಾಯಕ್ಕೆ ಬಂದು ಯಾವುದೇ ಒಂದೂ ಕೂಡ ಪೂಜೆಯನ್ನು ಮಾಡದೆ ನೇರವಾಗಿ 1ನೇ ಗುಣಸ್ಥಾನದಿಂದ ಮುನಿ ದೀಕ್ಷೆಯನ್ನು ಪಡೆಯುವಂತಹ ಭವ್ಯ ಜೀವಿಗಳು ಕೂಡ ಇವೆ. ಯಾವುದೂ ದ್ರವ್ಯ ಪೂಜೆ ಮಾಡಿಲ್ಲ, ಯಾವುದೂ ಒಂದು ತೆಂಗಿನಕಾಯಿ ಏರಿಸಲಿಲ್ಲ, ಒಂದು ಮುಟ್ಟಿಗೆ ಅಕ್ಕಿ ಏರಿಸಲಿಲ್ಲ. ನೇರವಾಗಿ ಉತ್ತಮ ಕ್ಷಮ ಅನ್ನತಕ್ಕಂತಹ ಧರ್ಮವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಆ ಕ್ಷಮಾ ಧರ್ಮದ ಮೂಲಕ ಎಲ್ಲಾ ಕರ್ಮಗಳನ್ನು ಕ್ಷಯ ಮಾಡಿ ಘಾತಿ ಕರ್ಮಗಳನ್ನು ಕೇವಲ ಜ್ಞಾನಿಗಳಾದರು. ಇವರು ಕೇವಲ ಭಾವಪೂಜೆಯನ್ನ ಮಾಡಿ ಕೇವಲ ಜ್ಞಾನಿಗಳಾದರು. ನಾವು ದ್ರವ್ಯ ಪೂಜೆಯನ್ನ ಮಾಡ್ತಾ ಮಾಡ್ತಾ ಕಟ್ಟಾಳಿಸಿದ್ರು ನಮಗೆ ಕೇವಲ ಜ್ಞಾನ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಕೇವಲ ಜ್ಞಾನ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಈ ದ್ರವ್ಯದಲ್ಲಿನೇ ನಾವು ಹೆಚ್ಚು ವಿಚಾರ ಮಾಡ್ತಾ ಇದ್ದೇವೆ. ಇದು ದ್ರವ್ಯ ಹೀಗಿರಬೇಕೋ ಏನ್ ಹಂಗಿರಬೇಕು, ಹಿಂಗಿದ್ರನ ಚಲೋ, ಇದು ಪೈಲಾದಿಂದ ಬಂದೈತಿ, ಇದು ಹೊಸಾದ್ ಬಂದೈತಿ, ಇದು ಪೈಲಾದಿಂದ ಬಂದೈತಿ, ಹಿಂಗ ಮಾಡೋಣ ಹಂಗ ಮಾಡೋಣ. ಈ ತರದ ವಿಚಾರಗಳು ಪರಿಗ್ರಹವನ್ನು ಕುರಿತು ಮಾಡುವಂತಹ ವಿಚಾರಗಳು. ಪರಿಗ್ರಹ ಯಾವುದಿದ್ರೆ ಏನು? ವಿವೇಕದಿಂದ ಮಾಡುವುದಿದೆ, ಇದು ಮುಖ್ಯ. ಅಹಿಂಸಾ ಪದ್ಧತಿಯಿಂದ ಮಾಡುವುದಿದೆ, ಇದು ಮುಖ್ಯ. ಅಹಿಂಸಾ ಧರ್ಮವೇ ಜೈನ ಧರ್ಮ, ಜಯಿಸುವವರ ಧರ್ಮ, ಜಯಿಸಿದವರ ಧರ್ಮ. ಯಾರು ಜಯಿಸಿದರೋ ಅವರು ಕೂಡ ಅಹಿಂಸಾ ಧರ್ಮದಲ್ಲಿದ್ದಾರೆ, ಯಾರು ಜಯಿಸ್ತಾ ಇದ್ದಾರೆಯೋ ಅವರು ಕೂಡ ಅಹಿಂಸಾ ಧರ್ಮದಲ್ಲಿದ್ದಾರೆ. ಈ ಅಹಿಂಸಾ ಪದ್ಧತಿಯಿಂದ ಮಾಡುವಂತಹ ಪೂಜೆ ಶ್ರೇಷ್ಠೋ ಅಥವಾ ಜೀವಿಗಳ ಸ್ವಲ್ಪ ಘಾತ ಆಗ್ತದೆ, ಆಗ್ಲಿ, ಏನ್ ಮಾಡಕ್ಕಾಗ್ತೈತಿ? ಅನಾವಶ್ಯಕವಾಗಿ ಜೀವ ಹಿಂಸೆಯನ್ನ ಮಾಡುವಂತಹ ಪೂಜೆ ಅದು ಶ್ರೇಷ್ಠೋ ಅಥವಾ ಅನಾವಶ್ಯಕ ಹಿಂಸೆಯನ್ನ ದೂರ ಮಾಡಿ ತ್ಯಾಗ ಮಾಡಿ ವಿವೇಕದಿಂದ ಅವಶ್ಯಕ ಹಿಂಸೆಯನ್ನ ತಡೆಗಟ್ಟಲಿಕ್ಕೆ ಆಗುಲ್ಲ ಅನ್ನುವಂತಹ ಪೂಜೆಯನ್ನ ಮಾಡುವುದು ಶ್ರೇಷ್ಠ? ಪೂಜೆಯಲ್ಲಿ ಅನಾವಶ್ಯಕ ಹಿಂಸೆಯಾಗಬಾರದು. ಇದೇ ಮಹತ್ವಪೂರ್ಣವಾದ ತಿಳಿದುಕೊಳ್ಳತಕ್ಕಂಥ ವಿಷಯ. ಇದೇ ನಮ್ಮ ವಿವೇಕದ ವಿಚಾರದ ವಿಷಯ. ಏನಾಗಬಾರದು? ಹಿಂಸೆ ಆಗಬಾರದು. ಎಂಥ ಹಿಂಸೆ? ಅನಾವಶ್ಯಕ ಹಿಂಸೆ. ಅವಶ್ಯಕ ಹಿಂಸೆ ಅದಾಗೇ ಆಗೋದು, ಅದನ್ನು ತಡೆಗಟ್ಟಲಿಕ್ಕೆ ಆಗೋಲ್ಲ. ಪೂಜೆಗಾಗಿ ಬರ್ತಾ ಇದ್ದೀರಿ ಅಂತಂದ್ರೆ ಸ್ನಾನ ಮಾಡಲೇಬೇಕಲ್ಲ, ಸ್ನಾನ ಮಾಡುವಾಗ ಹಿಂಸೆ ಆಗೋಲ್ಲ? ಆಗ್ತದೆ. ಪೂಜೆ ಮಾಡ್ತಾ ಇದ್ದೀರಿ ಅಂದ ಮೇಲೆ ನೀರನ್ನ ಬಿಸಿ ಮಾಡಿ ಉಪಯೋಗಿಸ್ಕೊಳ್ಳೋರಲ್ಲ, ಏನು ಅದರಿಂದ ಸೋಸಿದ ನೀರು ಬಿಸಿ ಮಾಡುವುದ ನೀರಿನಿಂದ ಅಭಿಷೇಕ ಮಾಡೋರು? ನೀರಿನ ವಿಷಯದಲ್ಲಿ ಅವಶ್ಯಕ ಹಿಂಸೆ ಇದ್ದೇ ಇದೆ. ಆದರೆ ಉಳಿದ ವಸ್ತುಗಳಲ್ಲಿ ಅವಶ್ಯಕ ಹಿಂಸೆ ಆಗಬೇಕು ಅನ್ನತಕ್ಕಂತಹ ಯಾವ ನಿಯಮವೂ ಇಲ್ಲ. ಯಾಕೆಂದ್ರೆ ಅದಕ್ಕೆ ಒಂದು ಪರ್ಯಾಯ ಇದೆ, ನೀರಿಗೆ ಯಾವ ಪರ್ಯಾಯವೂ ಇಲ್ಲ. ನೀರು ಮೂರ್ತಿಯನ್ನು ಸ್ವಚ್ಛಗೊಳಿಸುವಂತಹ ವಸ್ತು. ನೀರು ಭಗವಂತರ ಅಭಿಷೇಕವನ್ನ ಮಾಡಿ ಗಂಧೋದಕವನ್ನ ಪ್ರಾಪ್ತ ಮಾಡಿಕೊಳ್ಳತಕ್ಕಂತಹ ವಸ್ತು. ಗಂಧೋದಕವೂ ಕೂಡ ನೀರಿನಿಂದ, ಮೂರ್ತಿಯನ್ನು ಸ್ವಚ್ಛ ಮಾಡುವುದು ಕೂಡ ನೀರಿನಿಂದ. ನಾವು ನೀರನ್ನು ಕುಡಿತೇವೆ ಮತ್ತು ನಮ್ಮ ಶರೀರವನ್ನೂ ಕೂಡ ಸ್ವಚ್ಛ ಮಾಡಿಕೊಳ್ತೇವೆ. ಇದು ಶರೀರದ ಸ್ವಚ್ಛತೆಗಾಗಿಯೂ ಕೂಡ ಉಪಯೋಗದಲ್ಲಿ ಬರುವಂತಹ ವಸ್ತು.
ಕುಡಿಯುವಾಗಲೂ ಕೂಡ ಉಪಯೋಗದಲ್ಲಿ ಬರುವಂತಹ ವಸ್ತು. ಎರಡೂ ಕಡೆಗೆ ಉಪಯೋಗದಲ್ಲಿ ಬರ್ತಾ ಇದೆ. ಆದರೆ ಯಾವ ವಸ್ತುಗಳನ್ನ ಕೇವಲ ನಾವು ಸೇವನೆ ಮಾಡ್ತೀವಲ್ಲ, ಅವುಗಳಿಂದ ಸ್ನಾನ ಮಾಡ್ತೀವೇನು? ಖಾದ್ಯ ವಸ್ತುಗಳು ಕೆಲವೊಂದು ಪೇಯವಾಗಿರಬಹುದು, ಖಾದ್ಯನೂ ಆಗಿರಬಹುದು. ಪೇಯನೂ ಆಗಿರಬಹುದು, ಖಾದ್ಯನೂ ಆಗಿರಬಹುದು. ಈ ವಸ್ತುಗಳಿಂದ ನಾವು ಸ್ನಾನ ಮಾಡ್ತೀವೇನು? ಇಲ್ಲ. ನೀವು ಯಾಕ್ರಿ ಕುಡಿತೀರಿ ಮತ್ತು ಅದನ್ನ ಸ್ನಾನ ಯಾಕೆ ಮಾಡಲ್ಲ ಅಂತಂದ್ರೆ ತಪ್ಪಾಗುತ್ತೆ. ವೈಚಾರಿಕ ದೃಷ್ಟಿಯಿಂದ ನಾವು ಅದನ್ನ ಡೀಪ್ಲಿ ವಿಚಾರ ಮಾಡಿದಾಗ ಹುಚ್ಚು ಅಂತ ಅನಿಸ್ಕೊಳ್ತೀವಿ. ಭಗವಂತರ ಗಂಧೋದಕ ನೀರಿನಿಂದ ಸ್ವರ್ಗದಲ್ಲೂ ಕೂಡ ದೇವತೆಗಳು ಅಭಿಷೇಕವನ್ನು ಮಾಡಿ ಗಂಧೋದಕವನ್ನು ಪ್ರಾಪ್ತ ಮಾಡಿಕೊಳ್ಳುವಾಗ ನೀರಿನ ಗಂಧೋದಕವನ್ನೇ ತಕ್ಕೊಳ್ತಾರೆ, ನೀರಿನಿಂದಲೇ ಅಭಿಷೇಕವನ್ನು ಮಾಡ್ತಾರೆ. ಹೌದಲ್ಲ? ಸ್ವರ್ಗದಲ್ಲಿ ಏನು ಅಮೃತದಿಂದ ಅಭಿಷೇಕ ಮಾಡ್ತಾರೋ? ಇಲ್ಲ. ಕಲ್ಪ ವೃಕ್ಷಗಳಿಂದ ಪ್ರಾಪ್ತವಾಗಿರತಕ್ಕಂತಹ ವಸ್ತುಗಳಿಂದ ಪೂಜೆಯನ್ನು ಮಾಡ್ತಾರೆ. ಕಲ್ಪ ವೃಕ್ಷಗಳ ಫಲವನ್ನು ತರ್ತಾರೆ. ಆ ಕಲ್ಪ ವೃಕ್ಷದ ಫಲಗಳು ಎಂಥ ಫಲಗಳು? ದಿವ್ಯ ಫಲಗಳು, ಜೀವರಹಿತ ಫಲಗಳು. ಹಿಂಸೆ ಇಲ್ಲ. ಆ ದೇವತೆಗಳ ಪೂಜಾ ಪದ್ಧತಿಯನ್ನು ಅನುಸರಿಸಿಕೊಂಡೇ ಮನುಷ್ಯರು ಪೂಜಾ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದರು. ನಾವು ಅನುಸರಣೆಯನ್ನು ಮಾಡತಕ್ಕಂತಹ ಮನುಷ್ಯರು ಈ ಪೂಜಾ ಪದ್ಧತಿಯನ್ನು ನಾವೇನ್ ಮಾಡ್ತೀವಲ್ಲ, ನಾವು ಅಷ್ಟೊಂದು ಉತ್ಕೃಷ್ಟ ರೀತಿಯಲ್ಲಿ ಮಾಡುವಂತಹ ವಿಧಿವಿಧಾನ ನಮಗೆ ಗೊತ್ತಿಲ್ಲ. ನಮ್ಮಲ್ಲಿ ಅಷ್ಟು ವಿಧಿವಿಧಾನವನ್ನು ಮಾಡುವಂತಹ ಪದ್ಧತಿ, ಭಕ್ತಿ, ಉಚ್ಚ ಮಟ್ಟದ ಭಕ್ತಿ ಯಾವ ತರದಲ್ಲಿ ದೇವತೆಗಳಲ್ಲಿದೆ, ದೇವಲೋಕದಲ್ಲಿದೆ, ಅಂಥ ಭಕ್ತಿ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿಲ್ಲ, ನಿಜವಾಗಲೂ ಇಲ್ಲ. ಅವರಲ್ಲಿಂದ ಸ್ವಲ್ಪ ಭಕ್ತಿಯನ್ನ ಅನುಸರಣೆ ಮಾಡಿಕೊಂಡು ಸ್ವಲ್ಪ ಕಲಿತಾ ಇದ್ದೇವೆ ಅಷ್ಟೇ. ನೋಡಿ, ತೀರ್ಥಂಕರರಿಗೆ ಪಂಚಕಲ್ಯಾಣಕಗಳು ಆಗುವಾಗ ಅವರ ಪಂಚಕಲ್ಯಾಣಕದ ಪೂಜಾ ಮಹೋತ್ಸವಗಳನ್ನು ನೆರವೇರಿಸಲಿಕ್ಕೆ ಮನುಷ್ಯರು ಹೋದ್ರು ಅಥವಾ ದೇವತೆಗಳು ಹೋದ್ರು? ಸ್ವಲ್ಪ ವಿಚಾರ ಮಾಡುವಂಥದ್ದಿದೆ. ಚಿಂತನೆಗೆ ವಿಷಯ ಬೇಕು. ನಾವು ನಂತರ ಏನ್ ಬೇಕಾದರೂ ಮಾಡೋಣ, ಆದರೆ ಮೊದಲು ವಿಚಾರ ಮಾಡೋಣ. ವೈಚಾರಿಕ ದೃಷ್ಟಿಯಿಂದ ಒಂದು ವಾಸ್ತವಿಕ ಸತ್ಯ ಏನಿದೆ, ಆ ಸತ್ಯದ ದಾರಿಗೆ ನಾವು ವೈಚಾರಿಕ ದೃಷ್ಟಿಯಿಂದ ಮೊದಲು ಹೋಗೋಣ, ಆಚಾರದಿಂದ ನಂತರ ಹೋಗೋಣ. ದೇವತೆಗಳು ಪಂಚಕಲ್ಯಾಣಕಗಳಲ್ಲಿ ಭಾಗವಹಿಸಿದ್ರು. ಮನುಷ್ಯರು ಹೋಗಿದ್ರೇನು? ಇಲ್ಲ. ಮನುಷ್ಯರಿಗೆ ಪೂಜಾ ಮಾಡಲಿಕ್ಕೆ ಬರೋಲ್ಲ. ಯಾರು ಮಾಡ್ತಾರೆ ಅದನ್ನು ನೋಡಬೇಕು, ಕಲಿಬೇಕು, ನಂತರ ಪೂಜಾ ಮಾಡಬೇಕು. ಮನುಷ್ಯರು ಎಲ್ಲಿ ಬರ್ತದೆ? ಏನ್ ಬರ್ತದೆ? ದೇವತೆಗಳು ಪೂಜಾ ಮಾಡಿದ್ರು ಅಂತಂದ್ರೆ ಎಷ್ಟು ಭವ್ಯ ದಿವ್ಯ ವೈಭವದಿಂದ, ಸಂಗೀತದಿಂದ, ನೃತ್ಯದಿಂದ. ಇಲ್ಲಿ ಯಾರು ಒಬ್ಬರೂ ಕೂಡ ಡ್ಯಾನ್ಸ್ ಮಾಡೋಲ್ಲ ಪೂಜಾ ಮಾಡುವಾಗ. ಇಂದ್ರ, ದೇವ, ದೇವಿ ಇವರೆಲ್ಲ ಸಮೋಶರಣ. ಬೇಡ ಬೇಡ, ದಂಗಲ್ ಹಾಕ್ತಾರೆ ಇವರೆಲ್ಲ. ದಂಗೆ ಹಾಕವ್ರ, ಡ್ಯಾನ್ಸ್ ಮಾಡಂದ್ರೆ ದಂಗೆ ಹಾಕವ್ರ. ದೇವತೆಗಳು ಎಷ್ಟು ವೈಭವದಿಂದ ಪೂಜೆಯನ್ನು ಮಾಡ್ತಾರಂತಂದ್ರೆ ಅವರ ಕೈಯ ಮೈ, ವಚನ ಮತ್ತು ಮನಸ್ಸು, ಮೈ ಮತ್ತು ವಚನ, ಮಾತು ಇವು ಸ್ಥಿರವಾಗಿರಲ್ಲ, ಚಂಚಲವಾಗಿರುತ್ತವೆ. ಒಂದು ಭಕ್ತಿಯ ಮುದ್ರೆಯಲ್ಲಿ
ಒಂದು ಭಕ್ತಿಯ ಆವೇಗದಲ್ಲಿ ಅವರು ಎಂಥ ಪೂಜೆಯನ್ನ ಮಾಡ್ತಾರೆ ಅಂತಂದ್ರೆ, ಅವರ ಪೂಜೆಯನ್ನ ಮಾಡುವಾಗ ನಾವು ನೋಡ್ತಾನೆ ಇರಬೇಕು ಅವರ ಪೂಜೆಯನ್ನ. ಈ ತರದ್ದು ಭಾವ ಬರ್ತದೆ. ಮನುಷ್ಯರು ನೋಡಿದ್ರು, ಆ ಪೂಜೆಯನ್ನು ನೋಡಿದ್ರು, ನಿರ್ವಾಣ ಪೂಜೆಯನ್ನು ನೋಡಿದ್ರು. ಕೇವಲ ಜ್ಞಾನವಾದ ನಂತರ, ಸಮೋಶರಣ ರಚನೆಯಾದ ನಂತರ ಸೌಧರ್ಮೇಂದ್ರ ದೇವ ಪರಿವಾರ ಸಮೇತವಾಗಿ ಬಂದು ಆ ದಿವ್ಯ ಕೇವಲ ಜ್ಞಾನದ ಪೂಜೆಯನ್ನ, ಮಹೋತ್ಸವನ್ನ ಮಾಡುವಾಗ ಮನುಷ್ಯರೆಲ್ಲರೂ ನಿಂತ್ಕೊಂಡು ನೋಡಿದ್ರು. ದೇವತೆಗಳು ಹೇಳ್ತಾರೆ, ನೀವು ಪೂಜಾ ಮಾಡಬೇಡ್ರಿ, ನೀವು ಪೂಜಾ ಮಾಡಲಿಕ್ಕೆ ಯೋಗ್ಯರೇ ಅಲ್ಲ, ನೀವು ಪೂಜ್ಯರಾಗುವತಕ್ಕಂತಹ ಶಕ್ತಿಯನ್ನು ಹೊಂದಿದ್ದೀರಾ, ಪೂಜಾ ಮಾಡಬೇಡ್ರಿ, ನಮ್ಮ ಪೂಜಾ ನೋಡ್ರಿ ಅಷ್ಟೇ. ನೀವು ನಿಮ್ಮ ಮುಖ್ಯ ಪುರುಷಾರ್ಥ, ನಿಮ್ಮ ಮುಖ್ಯ ಗುರಿ ಯಾವುದರಲ್ಲಿರಲಿ? ಪೂಜ್ಯರಾಗುವುದರಲ್ಲಿರಲಿ. ನೀವು ಮನುಷ್ಯಗತಿಯವರು, ಸಂಯಮವನ್ನು ಹೊಂದಲಿಕ್ಕೆ ನಿಮಗೆ ಸಾಧ್ಯ, ನಮಗೆ ಸಂಯಮವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ 4 ಗುಣಸ್ಥಾನಗಳು, 4ನೇ ಗುಣಸ್ಥಾನದಲ್ಲಿ ಇದ್ದುಕೊಂಡೇ ನಾವು ಈ ಪರಿಗ್ರಹದ ಮಧ್ಯದಲ್ಲಿ ಈ ಪರಿಗ್ರಹವನ್ನೆಲ್ಲ ಅರ್ಪಿಸಿ ಭಗವಂತರಿಗೆ ಪೂಜೆಯನ್ನು ಮಾಡತಕ್ಕಂತಹ ಮಾರ್ಗ ನಮಗೆ ಒಂದೇ ಒಂದು ಮಾರ್ಗ ಇದೆ. ಸಂಯಮದ ಮಾರ್ಗ ನಮ್ಮ ಗತಿಯಲ್ಲಿಲ್ಲ. ನೀವು ಮನುಷ್ಯರು ಭಾಗ್ಯಶಾಲಿಗಳು. ನೀವು ನಿಜವಾಗಲೂ ಭಗವಂತರ ಉಪಾಸಕರಲ್ಲ, ನೀವು ಉಪಾಸ್ಯದ ಮಾರ್ಗವನ್ನು ಹಿಡ್ಕೊಂಡು ಉಪಾಸ್ಯ ಆಗುವಂತಹ ಭಾಗ್ಯವನ್ನು ಹೊಂದಿಕೊಂಡು ಬಂದಿದ್ದೀರಾ. ಈ ಮನುಷ್ಯ ಪರ್ಯಾಯದಲ್ಲಿ ನೀವು ಭಾಗ್ಯಶಾಲಿಗಳಾದವರು. ನೀವು ಪೂಜ್ಯರಾದ್ರಿ ಅಂತಂದ್ರೆ ನಾವು ನಿಮ್ಮದೇ ಪೂಜೆಯನ್ನು ಮಾಡ್ತೇವೆ ಅವರಂತಾರೆ. ಸಮೂಹಶರಣದ ರಚನೆ ಆಯಿತು. ಕೇವಲ ಜ್ಞಾನ ಆದ ನಂತರ ಯಾರಿಗಾಗಿ ಆಯಿತು? ಸಮೂಹಶರಣದ ರಚನೆ ಭವ್ಯ ಜೀವಿಗಳಿಗಾಗಿ ಆಯಿತು, ನಿಮಗಾಗಿ ಆಯಿತು. ನಿಮ್ಮನ್ನು ಸ್ವಾಗತಿಸಿದರು, ಒಳಗೆ ಕರೆದರು, ಭಗವಂತರ ಉಪದೇಶ ಕೇಳಿ ಅಂತಂದ್ರು, ಕೂರಿಸಿದ್ರು, ಭಕ್ತಿ ಪೂಜೆಯನ್ನು ಮಾಡಿದರು. ನಿಮಗೂ ಭಕ್ತಿ ಉಕ್ಕಿ ಬರುವಂತೆ ದಾರಿಯನ್ನು ತೋರಿಸಿಕೊಟ್ರು. ಆದರೆ ಅವರೇನಂದ್ರು, ನೀವು ಭಕ್ತಿ ಮಾರ್ಗದಿಂದ ನಡಿಬೇಡ್ರಿ, ನೀವು ಸಂಯಮ ಮಾರ್ಗದಿಂದ ನಡೀರಿ, ಅದು ನಿಮ್ಮ ಮುಖ್ಯ ಗುರಿ ಇದೆ, ನಿಮ್ಮ ಮುಖ್ಯ ಸಾಧನೆ ಅದಿದೆ ಅಂತ ತೋರಿಸಿಕೊಟ್ರು. ನಾವು ಪೂಜೆಯನ್ನು ಮಾಡೋದು ದೇವತೆಗಳ ಅನುಕರಣೆ ಮಾಡಿಕೊಂಡು, ಅದರಲ್ಲಿಂದ ಸ್ವಲ್ಪ ಭಾಗವನ್ನೇ ಮಾತ್ರ ಸ್ವೀಕಾರ ಮಾಡಿದ್ದೇವೆ. ದೇವತೆಗಳು ಪೂಜೆಯನ್ನು ಮಾಡುವಾಗ ಅವರು ಎಂಥೆಂಥ ವಸ್ತುಗಳನ್ನು ಉಪಯೋಗ ಮಾಡ್ತಾರೆ ಅಂತಂದ್ರೆ, ಅವೆಲ್ಲವೂ ಕೂಡ ಕಲ್ಪವೃಕ್ಷದಿಂದ ಪ್ರಾಪ್ತ ಮಾಡಿಕೊಂಡಿರತಕ್ಕಂಥ ವಸ್ತುಗಳು. ಆ ವಸ್ತುಗಳಲ್ಲಿ ಜೀವ ಹಿಂಸೆ ಇಲ್ಲ. ನಾವು ಯಾವ ವಸ್ತುಗಳನ್ನು ಬಳಸಿಕೊಳ್ತೇವೆ, ಪ್ರತಿಯೊಂದರಲ್ಲಿ ಜೀವ ಹಿಂಸೆ ಇದೆ. ಅದರಲ್ಲಿ ಅನಾವಶ್ಯಕ ಹಿಂಸೆಯಿಂದ ನಿವೃತ್ತನಾಗಿ ಮನುಷ್ಯ ಅವಶ್ಯಕ ಹಿಂಸೆಯನ್ನ ತಡೆಗಟ್ಟಲಿಕ್ಕೆ ಆಗದಿದ್ದರೂ ಯಾವ ಪೂಜೆಯನ್ನು ಮಾಡ್ತಾನಲ್ಲ, ಆ ಪೂಜೆ ವಿವೇಕವಾದ ಪೂಜೆ ಅನ್ನೋದನ್ನ ಪೂರ್ವಾಚಾರ್ಯರು ಹೇಳಿದ್ದಾರೆ. 1ನೇ ಶತಮಾನದಲ್ಲಿ ಬರೆದಿರತಕ್ಕಂತಹ ಗ್ರಂಥಗಳನ್ನು ಅವಲೋಕಿಸಿದಾಗ ನಮಗೆ ತಿಳಿದು ಬರ್ತದೆ ಏನಂತಂದ್ರೆ, ಆ ಕಾಲದ ಆಚಾರ್ಯರು ಪೂಜೆಯನ್ನು ಬರೆಯಲಿಲ್ಲ. ಶ್ರಾವಕರಿಗೆ ಎಂಥ ದ್ರವ್ಯಗಳನ್ನು ಬಳಸಿಕೊಂಡು ಭಗವಂತರ ಪೂಜೆಯನ್ನು ಮಾಡಬೇಕು ಅನ್ನತಕ್ಕಂಥದ್ದನ್ನು ಯಾರು ಒಬ್ಬರೂ ಬರೀಲಿಲ್ಲ. ಯಾವ ಶತಮಾನದವರು? 1ನೇ ಶತಮಾನದವರು. 1ನೇ ಶತಮಾನದಿಂದ ಹಿಡಿದುಕೊಂಡು 5ನೇ ಶತಮಾನದವರೆಗಿನ ಆಚಾರ್ಯರು ಎಲ್ಲೂ ಕೂಡ ಈ ಉಲ್ಲೇಖವನ್ನು ಮಾಡಿಲ್ಲ, ಇಂಥ ವಸ್ತುಗಳನ್ನೇ ಬಳಸಿಕೊಂಡು ಶ್ರಾವಕರು ಪೂಜೆ ಮಾಡಬೇಕು ಅನ್ನತಕ್ಕಂಥದ್ದನ್ನು. ಇದು ನಾವು ಅನುಕರಣೆ ಮಾಡಿಕೊಂಡಿದ್ದೇವೆ, ನಂತರ ಕಾಲದಲ್ಲಿ ಮಾಡಿಕೊಂಡಿದ್ದೇವೆ. ಯಾವ ತರ ಮಾಡಿಕೊಂಡಿದ್ದೇವೆ ಅಂತಂದ್ರೆ, ದೇವತೆಗಳ ಆ 8 ದ್ರವ್ಯಗಳನ್ನು ಸ್ಮರಣೆಗೆ ತಂದುಕೊಂಡು ಅವೇ 8 ದ್ರವ್ಯಗಳು ನಮ್ಮ ದ್ರವ್ಯಗಳು ಆಗಬೇಕು ಅಂತ ಹೇಳಿ
ಆ ದ್ರವ್ಯಗಳನ್ನು ಫಾಲೋ ಮಾಡಿದ್ದೇವೆ. 1ನೇ ಶತಮಾನದಲ್ಲಿ ಬರೆದಿರತಕ್ಕಂತಹ ಗ್ರಂಥಗಳಲ್ಲಿ ಇಷ್ಟೇ ಬರೆದಿದ್ದಾರೆ, ದೇವತೆಗಳು ಪೂಜೆಯನ್ನು ಮಾಡಬೇಕು ಅಂತಂದ್ರೆ ಯಾವ ದ್ರವ್ಯಗಳನ್ನು ಬಳಸಿಕೊಂಡರು ಇದನ್ನು ಬರೆದಿದ್ದಾರೆ. ಆ ದ್ರವ್ಯಗಳನ್ನು ಅವಲಂಬಿಸಿ ಕಾಲಾಂತರದಲ್ಲಿ ಮನುಷ್ಯರು ವಿವೇಕದಿಂದ ಪೂಜಾ ಪದ್ಧತಿಯ ದಾರಿಯನ್ನು ಸ್ವೀಕಾರ ಮಾಡಿಕೊಂಡು ಅವರಲ್ಲಿಂದ ಸ್ವಲ್ಪ ಭಕ್ತಿಯಿಂದ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು. ಯಾವ ಶ್ರಾವಕರು ಯಾರಿಗೆ 4ನೇ ಗುಣಸ್ಥಾನದಿಂದ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಪೂಜೆಯೇ ಮುಖ್ಯ. ಯಾರಿಗೆ 4ನೇ ಗುಣಸ್ಥಾನದಿಂದ ಮುಂದುವರಿಯಲಿಕ್ಕೆ ಸಾಧ್ಯ ಇದೆ ಅವರಿಗೆ ಭಾವಪೂಜೆ ಇದೆ, ದ್ರವ್ಯ ಪೂಜೆ ಇಲ್ಲ. ದ್ರವ್ಯ ಪೂಜೆ 4ನೇ ಗುಣಸ್ಥಾನದ ಶ್ರಾವಕರಿಗೆ, 5ನೇ ಗುಣಸ್ಥಾನದ ಶ್ರಾವಕರಿಗೆ ಮಾತ್ರ ಇದೆ. 5ನೇ ಗುಣಸ್ಥಾನದವರು, 2ನೇ ಗುಣಸ್ಥಾನದವರು ದೇವತೆಗಳಿಗೆ ದ್ರವ್ಯ ಪೂಜೆ, ದೇವತೆಗಳು ದ್ರವ್ಯ ಪೂಜೆಯನ್ನು ಮಾಡ್ತಾರೆ. 4ನೇ 5ನೇ ಗುಣಸ್ಥಾನದ ಶ್ರಾವಕರು ಕೂಡ ದ್ರವ್ಯ ಪೂಜೆಯನ್ನ ಮಾಡ್ತಾರೆ. ಮುನಿಗಳು ಭಾವಪೂಜೆಯನ್ನೇ ಮಾಡ್ತಾರೆ. ನಾವೆಲ್ಲೇ ತರಬೇಕು? ಅಕ್ಕಿ, ತೆಂಗಿನಕಾಯಿ ಎಲ್ಲ ಬಿಟ್ಟಿದ್ದೀವಿ, ಮತ್ತೆ ಎಲ್ಲ ಬಿಟ್ಟಿದ್ದೀವಿ. ಇನ್ನು ಅದರಲ್ಲಿಂದ ತಗೊಳ್ಳೋದು ಹೇಗೆ? ತಗೊಳ್ಳಿಕ್ಕೆ ಬರಲ್ಲ. ಯಾರಾದರೂ ಕೊಟ್ಟರೂ ಕೂಡ ಆ ದ್ರವ್ಯದಿಂದ ನಾವು ಪೂಜೆಯನ್ನು ಮಾಡಲಿಕ್ಕೆ ಬರಲ್ಲ. ಮುನಿಗಳಿಗೆ ಭಾವಪೂಜೆ ಇದೆ, ಶ್ರಾವಕರಿಗೆ ದ್ರವ್ಯ ಪೂಜೆ ಇದೆ. 4ನೇ 5ನೇ ಗುಣಸ್ಥಾನದಲ್ಲಿರತಕ್ಕಂತಹ ಶ್ರಾವಕರಿಗೆ ಉತ್ತಮ ಕ್ಷಮ ಅನ್ನುವಂಥದ್ದು ಯಾಕೆ ಹುಟ್ಟುವುದಿಲ್ಲ ಅಂತಂದ್ರೆ ದ್ರವ್ಯ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ಪರಿಗ್ರಹವನ್ನು ಬಳಸಿಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಉತ್ತಮ ಕ್ಷಮ ಇಲ್ಲ. ಬಾಹ್ಯ ವಸ್ತುಗಳನ್ನು ಸಂಪೂರ್ಣವಾಗಿ ತ್ಯಾಗ ಮಾಡುವ ತನಕ ಉತ್ತಮ ಕ್ಷಮಾ ಧರ್ಮ ಪ್ರಕಟವಾಗುವುದೇ ಇಲ್ಲ. ಉತ್ತಮ ಕ್ಷಮ ಇದನ್ನ ನಾವು ಅಲ್ಲಿ ಸ್ವಲ್ಪ ನೆನಪಿಗೆ ತಕ್ಕೊಂಡು ನೋಡೋಣ. ಮಂಗಲಗಳು ಎಷ್ಟು? 4. ಚತ್ತಾರಿ ಮಂಗಲ, ಅರಿಹಂತ ಮಂಗಲ, ಸಿದ್ಧ ಮಂಗಲ, ಸಾಧು ಮಂಗಲ ಮತ್ತು ಕೇವಲಿ ಪ್ರಣೀತ ಧರ್ಮ ಮಂಗಲ. ಉತ್ತಮಗಳೆಷ್ಟು? 4. ಅರ್ಹಂತ ಉತ್ತಮ, ಸಿದ್ಧ ಉತ್ತಮ, ಸಾಧು ಉತ್ತಮ, ಕೇವಲಿ ಪ್ರಣೀತ ಧರ್ಮ ಇದು ಉತ್ತಮ. ಉತ್ತಮ ಸ್ಥಾನದಲ್ಲಿ 4 ಜನ ಇದ್ದಾರೆ. ಅದರೊಳಗೆ ಸಾಧುಗಳು ಬಂದರು, ಅರ್ಹಂತ ಪರಮಿಷ್ಠಿಗಳು ಬಂದರು, ಸಿದ್ಧ ಪರಮಿಷ್ಠಿಗಳು ಬಂದರು ಮತ್ತು ಅವರ ತತ್ವೋಪದೇಶ ಬಂತು. ಧರ್ಮ, ಅಹಿಂಸಾ ಧರ್ಮ ಅದು ಪೂಜನೀಯ. ಅವರ ತತ್ವೋಪದೇಶದಲ್ಲಿ ಅಹಿಂಸೆಯೇ ಧರ್ಮ ಅನ್ನುವಂಥದ್ದು ಬಂತು. ನಾವು ಯಾವುದನ್ನು ಪೂಜಿಸ್ತೇವೆ? ಧರ್ಮವನ್ನು ಪೂಜಿಸುವಾಗ ಅಹಿಂಸೆಯನ್ನು ಪೂಜಿಸ್ತೇವೆ ಅಥವಾ ಹಿಂಸೆಯನ್ನು? ಅಹಿಂಸಾ ಧರ್ಮವನ್ನು ಪೂಜಿಸ್ತೇವೆ. ಯಾವುದಕ್ಕಾಗಿ ಪೂಜಿಸ್ತೇವೆ? ಅಹಿಂಸಕರಾಗುವುದಕ್ಕಾಗಿಯೋ ಅಥವಾ ಹಿಂಸಕರಾಗುವುದಕ್ಕಾಗಿ? ನೋಡಿ, ಮುನಿಗಳು ಭಾವಪೂಜೆಯನ್ನು ಮಾಡುವಾಗ ಯಾವುದೇ ಪ್ರಕಾರದ ಹಿಂಸೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಶ್ರಾವಕರು ಪೂಜೆಯನ್ನು ಮಾಡುವಾಗ ಅನಾವಶ್ಯಕ ಹಿಂಸೆ ಆಗಬಾರದು, ಇದು ಮುಖ್ಯ. ಅನಾವಶ್ಯಕ ಹಿಂಸೆ ಆಗಬಾರದು, ಇದು ಮುಖ್ಯ. ಅವಶ್ಯಕ ಹಿಂಸೆ ಎಷ್ಟಾಗ್ತದೆ ಅಲ್ಲ, ಅದು ಲೆಕ್ಕಕ್ಕಿಲ್ಲ. ಆದರೆ ಹೀಗೆ ಅನ್ನಬಹುದೇನು? ಅನಾವಶ್ಯಕ ಪೂಜೆನೂ ಕೂಡ ಅನಾವಶ್ಯಕ ಹಿಂಸೆನೂ ಕೂಡ ಅವಶ್ಯಕ ಹಿಂಸೆ. ತಪ್ಪಾಗುತ್ತೆ. ಯಾವುದು ಅನಾವಶ್ಯಕ ಇದೆಯೋ ಅದನ್ನು ನಾವು ನಿಲ್ಲಿಸಬಹುದು ಅಂತಂದ್ರೆ ನಿಲ್ಲಿಸಿ ಪೂಜಾ ಮಾಡೋದು ಒಳ್ಳೆಯದು, ಅಥವಾ ಅದನ್ನ ಮಾಡಿ ಪೂಜೆ ಮಾಡೋದು ಒಳ್ಳೆಯದು? ನಿಲ್ಲಿಸಿ ಅದನ್ನು ತಡೆಗಟ್ಟಿ ವಿವೇಕದಿಂದ ಜೀವಿಗಳು ಬದುಕಲಿ, ಜೀವಿಗಳು ಸುಖಿಯಾಗಿರಲಿ,
ನನ್ನಿಂದ ಯಾವ ಜೀವಿಗೂ ಕೂಡ ಹಿಂಸೆಯಾಗಬಾರದು. ಆಗುತ್ತಿರುವುದನ್ನು ಕೂಡ ನೋಡಿ ದುಃಖಿಯಾಗಬೇಕು. ಅವಶ್ಯಕ ಹಿಂಸೆಯನ್ನು ಕೂಡ ನೋಡಿ ಮನಸ್ಸಿನಲ್ಲಿ ದುಃಖವಾಗಬೇಕು. ಈ ಹಿಂಸೆಯನ್ನ ನಾನು ಬಿಡಲಿಕ್ಕೆ ಆಗ್ತಾ ಇಲ್ಲ. ಕೇವಲ ಭಾವಪೂಜೆಯನ್ನ ಮಾಡಲಿಕ್ಕೆ ನನ್ನಲ್ಲಿ ಕೂಡ ಪಾತ್ರತೆ ಇದೆ, ಆದರೆ ನಾನು ಮುಂದುವರಿಯಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ನಾನು ಇದನ್ನು ಮಾಡ್ತಾ ಇದ್ದೇನೆ, ಕರ್ತವ್ಯದ ದೃಷ್ಟಿಯಿಂದ ಮಾಡ್ತಾ ಇದ್ದೇನೆ. ಅಪರಿಹಾರ್ಯ ಹಿಂಸೆ ಇದನ್ನು ನನಗೆ ಬಿಡಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಸಮ್ಯಕ್ ದೃಷ್ಟಿ ಶ್ರಾವಕ ಮನಸ್ಸಿನಲ್ಲಿ ದಯಾಭಾವನೆಯಿಂದ ಕರುಣಾಭಾವನೆಯಿಂದ ಮಾಡ್ತಿರ್ತಾನೆ. ದಯಾ, ಕರುಣೆ, ಅಹಿಂಸೆ ಇವು ಜೈನ ಧರ್ಮದ ಮೂಲ ತತ್ವಗಳು. ಅಹಿಂಸೆಯೇ ನಮ್ಮ ಗುರಿ. ಅಹಿಂಸೆಯನ್ನೇ ನಮಗೆ ಸಾಧಿಸಿಕೊಂಡು ಅಲ್ಲಿ ತನಕ ಮುಟ್ಟೋದಿದೆ. ಅಹಿಂಸೆ ಕಡೆಗೆ ಹೋಗೋದಿದೆ. ಹಿಂಸೆಯ ಪರಿಹಾರ ಮಾಡಿಕೊಂಡು ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ತಾ ಹಿಂಸೆಯನ್ನ ಪೂರ್ತಿಯಾಗಿ ಬಿಡೋದಿದೆ. ಹಿಂಸೆ ಧರ್ಮ ಅಲ್ಲ, ಅಹಿಂಸೆಯೇ ಧರ್ಮ. ಆ ಅಹಿಂಸೆಯ ಕಡೆಗೆ ಹೋಗೋದಿದೆ. ಯಾವ ತರ ಹೋಗೋದಿದೆ? ವಿವೇಕದಿಂದ ಒಂದೊಂದು ಹೆಜ್ಜೆಯನ್ನ ವಿಚಾರಪೂರ್ವಕವಾಗಿ ಡೀಪ್ಲಿ ಥಿಂಕಿಂಗ್ ಅವಶ್ಯಕ. ಥಿಂಕಿಂಗ್ ಡೀಪ್ಲಿ ಇರಬೇಕು. ಆ ಥಿಂಕಿಂಗ್ದಲ್ಲಿ ಡೀಪ್ಲಿ ಆಗಲಿಲ್ಲ ಅಂತಂದ್ರೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಬಂದ್ರೆ ಏನ್ ಮಾಡೋದು? ಹಿಟ್ಟು ಮುಕ್ಕೋದ? ಪೈಲ ಅಂತಿದ್ರು, ಯಾನ್ ರಜರ್ ಸಿಟ್ಟು ಬತ್ರ ಹಿಟ್ಟು ಮುಕ್ತವತ್ತಂತಾನು ಹೋಗ್ತಿದ್ರು. ಸಿಟ್ಟು ಬಂದ್ರೆ ಹಿಟ್ಟು ಮುಕ್ಕು. ಹಿಟ್ಟು ಮುಕ್ಕಿದ್ರೆ ಹೋಗ್ತಿದ್ದಾನೆ ಖರೇನಾ? ಇಲ್ಲ, ಹೋಗಲ್ಲ. ಸಿಟ್ಟು ಬಂದ್ರೆ ಹಿಟ್ಟು ಹೋಗಲ್ಲ. ಹಿಟ್ಟು ಮುಕ್ಕಿದ್ರೂ ಸಿಟ್ಟು ಹೋಗಲ್ಲ. ಅದು ಇರೋದಿದ್ರೆ ಇರೋದು, ಮಾತಾಡೋದು ಬಂದಾಗ್ತದೆ. ಸಿಟ್ಟು ಬಂದಾಗ ಮಾತಾಡೋದು ಬಂದಾಗುತ್ತೆ. ಇನ್ನು ನೋಡಿ, ಉಪಸಂಹಾರದಲ್ಲಿ ಟೈಮ್ ಆಗಿದೆ 2 ನಿಮಿಷ. 5:15 ಆಯಿತು. ಸರಿಯಾಗಿ 5:15 ಆಯಿತು. ಇವತ್ತು ಬೋಲಿಗಿಲಿ ಭಾಳ ಆಯ್ತಲ್ಲ. ಸಂಡೇ ಅಂತ ಹೇಳ್ಬಿಟ್ಟು ಎಲ್ಲಾನು ಮಾಡಿಬಿಟ್ರು ಒಂದೇ ಪೆಟ್ಟಿಗೆ. 15 ನಿಮಿಷ ಹೆಚ್ಚಾಯ್ತು. ಹೆಚ್ಚು ತಗೊಂಡ್ರಿ. ಉತ್ತಮ ಕ್ಷಮ ಯಾವ ಗುಣಸ್ಥಾನದಲ್ಲಿ ಪ್ರಕಟ ಆಗುತ್ತೆ? 6ನೇ 7ನೇ ಗುಣಸ್ಥಾನದಲ್ಲಿ ಪ್ರಕಟ ಆಗುತ್ತದೆ. ಉತ್ತಮ ಕ್ಷಮ ಎಲ್ಲಿದೆ ಅಂತಂದ್ರೆ, ಎಲ್ಲಿ ಭಾವಪೂಜೆಯನ್ನ ಮಾಡತಕ್ಕಂತಹ ಭವ್ಯ ಜೀವಿಗಳಿವೆಯೋ ಅಲ್ಲಿ ಉತ್ತಮ ಕ್ಷಮ ಇದೆ. ಆ ಭಾವಪೂಜೆಯಲ್ಲಿ ಎಲ್ಲಿ ಹಿಂಸೆ ಇಲ್ಲವೋ ಅಲ್ಲಿ ಉತ್ತಮ ಕ್ಷಮ ಇದೆ. ಎಲ್ಲಿ ಹಿಂಸೆ ಇದೆಯೋ ಅಲ್ಲಿ ಉತ್ತಮ ಕ್ಷಮ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮುನಿಗಳ ಬದುಕಿನಲ್ಲಿ ಹಿಂಸೆ ಉಳಿಯಲಿಲ್ಲ. ಬಾಯಿ ಹಿಂಸೆಯೂ ಉಳಿಯಲಿಲ್ಲ, ಅಂತರಂಗ ಹಿಂಸೆಯೂ ಉಳಿಯಲಿಲ್ಲ. ಅಂತರಂಗ ಹಿಂಸೆ ಯಾವುದು ಅಂತಂದ್ರೆ, ಬಾಹ್ಯ ವಸ್ತುಗಳ ಆಸೆ ಅಪೇಕ್ಷೆಗಳೇ ಅಂತರಂಗದ ಹಿಂಸೆ. ವಸ್ತುಗಳ ಆಸೆ ಅಪೇಕ್ಷೆ ಬಿಟ್ಟು ಹೋದಾಗ ಅಂತರಂಗದಲ್ಲಿ ಅಹಿಂಸಾ ಧರ್ಮ ಪ್ರಕಟವಾಯಿತು. ಪ್ರತಿಯೊಂದು ಜೀವಿಗಳ ಮೇಲೆ ದಯೆ ಆಯಿತು, ಕರುಣೆ ಆಯಿತು. ಪ್ರತಿಯೊಂದು ಜೀವಿಗಳಿಗೆ ಸ್ವತಂತ್ರವಾದ ಜೀವನವನ್ನು ಬದುಕಲಿಕ್ಕೆ, ಜೀವಿಸಲಿಕ್ಕೆ ನಾವು ಅಭಯದಾನವನ್ನು ಕೊಟ್ಟಂತೆ ಆಯಿತು. ಮುನಿಗಳು ಸಮಸ್ತ ಜೀವಿಗಳಿಗೆ ಅಭಯದಾನವನ್ನು ಕೊಡ್ತಾರೆ. ಯಾರು ಸಮಸ್ತ ಪ್ರಾಣಿಗಳಿಗೆ ಪಂಚ ಸ್ಥಾವರ ಕಾಯಿಕ ಜೀವಿಗಳು, ಒಂದು ತ್ರಸಕಾಯಿಕ ಜೀವ, ಷಟ್ಕಾಯಿಕ ಜೀವಿಗಳಿಗೆ ಅಭಯದಾನವನ್ನು ಕೊಟ್ಟಿದ್ದಾರೆ. ಭಾವಪೂಜೆಯ ದಾರಿಯನ್ನು ಹಿಡಿದಿದ್ದಾರೆ. ಅಂಥ ಭಾವಪೂಜೆಯನ್ನು ಮಾಡುವಂತಹ ಮುನಿಗಳು ಕ್ಷಮಾವಂತರು. ಯಾರಿಗೂ ಕೂಡ ನೋವನ್ನುಂಟು ಮಾಡತಕ್ಕಂಥವರಲ್ಲ. ಎಲ್ಲಕ್ಕೂ ಅಭಯದಾನವನ್ನು ಕೊಟ್ಟವರು. ಈ ಅಭಯದಾನದ ಪೂಜೆ ಭಾವಪೂಜೆ ಮುನಿಗಳಲ್ಲಿ ಇರ್ತದೆ, ಮುನಿಗಳ ಜೀವನದಲ್ಲಿರ್ತದೆ. ಆಮೇಲೆ ನಾವು ಎಷ್ಟು ಪ್ರಕಾರದ ಕ್ರೋಧಗಳನ್ನು ಬಿಟ್ಟಾಗ ಉತ್ತಮ ಕ್ಷಮೆಯನ್ನ ಪ್ರಾಪ್ತ ಮಾಡಿಕೊಳ್ತೀವಿ ಅಂತಂದ್ರೆ, ಮೂರು ಪ್ರಕಾರದ ಕ್ರೋಧಗಳನ್ನು ಜಯಿಸಬೇಕು. ಅನಂತಾನುಬಂಧಿ ಕ್ರೋಧವನ್ನು ಜಯಿಸಿ 4ನೇ ಗುಣಸ್ಥಾನಕ್ಕೆ ಬರಬೇಕು. ಅದರಲ್ಲಿ ಅಪ್ರತ್ಯಾಖ್ಯಾನ ವರ್ಣಿ ಕ್ರೋಧ ಕಷಾಯದ ಉದಯದಿಂದ
ಬಾಹ್ಯ ವಸ್ತುಗಳಲ್ಲಿ ಇರುವಂತಹ ರಾಗಾದಿ ಭಾವಗಳು ಬಾಹ್ಯ ವಸ್ತುಗಳನ್ನು ಆಂಶಿಕವಾಗಿ ಬಿಟ್ಟು ಬಾಹ್ಯ ವಸ್ತುಗಳನ್ನು ಅಲ್ಪ ಸ್ವಲ್ಪ ತ್ಯಾಗ ಮಾಡಿ ಪಂಚಮ ಗುಣಸ್ಥಾನಕ್ಕೆ ಬಂದಾಗ ಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉದಯ ಆಗ್ತದೆ. ಆ ಪ್ರತ್ಯಾಖ್ಯಾನಾವರ್ಣಿ ಕಷಾಯದ ಉಪಶಮನ ಆಗುತ್ತೆ. 5ನೇ ಗುಣಸ್ಥಾನವನ್ನು ದಾಟುವಾಗ ನಾವು ಪ್ರತ್ಯಾಖ್ಯಾನಾವರ್ಣಿ ಕ್ರೋಧವನ್ನು ಉಪಶಮನಗೊಳಿಸಿ 6ನೇ ಗುಣಸ್ಥಾನಕ್ಕೆ ಹೋಗ್ತೇವೆ. 6ನೇ ಗುಣಸ್ಥಾನಕ್ಕೆ ಹೋದಾಗ ಉತ್ತಮ ಕ್ಷಮ ಧರ್ಮ ನಮಗೆ ಪ್ರಕಟ ಆಗ್ತದೆ. ಎಲ್ಲಿ ನಾವು 6ನೇ ಗುಣಸ್ಥಾನವನ್ನು ಪಡಿತೇವೆ ಅಲ್ಲಿ ಬಾಹ್ಯದ 10 ವಸ್ತುಗಳು ಕೂಡ ಉಳಿಯುವುದಿಲ್ಲ, ಅಂತರಂಗದ ಅವುಗಳ ಆಶೆಯೂ ಕೂಡ ಉಳಿಯುವುದಿಲ್ಲ. ಆ ವಸ್ತುಗಳನ್ನ ಕುರಿತು ಉತ್ಪನ್ನವಾಗತಕ್ಕಂಥ 4 ಪ್ರಕಾರದ ಕಷಾಯಗಳು ಕ್ರೋಧ, ಮಾನ, ಮಾಯಾ ಮತ್ತು ಲೋಭ 4 ಪ್ರಕಾರದ ಕಷಾಯಗಳು ಉತ್ಪನ್ನ ಆಗಲಿಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಸಂಪೂರ್ಣ ತ್ಯಾಗ ಆಗಿದೆ. ಕೀಲಿ ಹಾಕೊಂಡು ಬಂದ್ರೇನಿಲ್ಲ ಅನ್ನುವಂಥ ವಿಕಲ್ಪ ಮುನಿಗಳಿಗೆ ಎಂದೂ ಬರುವುದೇ ಇಲ್ಲ. ಯಾವುದನ್ನು ತ್ಯಾಗ ಮಾಡಿದ್ದಾರೆ ಅದನ್ನು ಅವರು ವಿಚಾರಿಸಲ್ಲ. ಏನು ವಿಚಾರಿಸ್ತಾರೆ? ಮನಿ ಕೀಲಿ ಹಾಕೊಂಡು ಬಂದೇನಿಲ್ಲ ವಿಚಾರ ಮಾಡ್ತಾರೇನು? ಇಲ್ಲ. ವಸ್ತುಗಳೇ ಮುಖ್ಯ. ಮನಿ ಇಲ್ಲ, ಕೀಲಿ ಇಲ್ಲದ. ಇನ್ನು ಅವರಿಗೆ ಒಂದು ಮನಿ ಕೊಟ್ರೆ ಸಾಕು ಪ್ರವಚನ ಮಾಡಲಿಕ್ಕೆ. ಒಂದು ಮನೆ ಮೇಲೆ ಕೂತ್ಕೊಳ್ಳಿಕ್ಕೆ ಮನಿ ಕೊಟ್ರೆ ಸಾಕಲ್ಲ. ಮನಿ ಇಲ್ಲ ಅಂದಮೇಲೆ ಕ್ರೋಧ ಎಲ್ಲಿದ್ ಬರೋದು? ಬಹಳ ಮನಿ ಫರಕ್ ಐತಿ. ಆ ಮನಿ ಬಿಟ್ಟು ಈ ಮನೆ ಹಾಕೊಂಡ್ಬೇಕು, ಈ ಮನಿ ಮ್ಯಾಕ್ ಕೊಂಡ್ಬೇಕು. ಅಲ್ಲಿ ಮನಿ ಒಳಗೆ ಕುಂತಿದ್ದು ಈ ಮನಿ ಮ್ಯಾಕ್ ಕೊಂಡ್ಬೇಕು. ಉತ್ತಮ ಕ್ಷಮಾಧರ್ಮ ಬದುಕಿನಲ್ಲಿ ಬರಬೇಕು ಅನ್ನತಕ್ಕಂತಹ ಪವಿತ್ರ ಭಾವನೆಯನ್ನ ಯಾವಾಗಲೂ ಭಾವಿಸ್ತಾ ಇರಬೇಕು. ನಿಜವಾದ ಪರಿಸ್ಥಿತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಪ್ರತಿಯೊಂದು ಪೂಜಾ ಪದ್ಧತಿಯನ್ನ ವಿವೇಕಪೂರ್ವಕವಾಗಿ ನಾವು ಮಾಡ್ತಾ ಹೋದ್ರೆ ಅದು ನಮ್ಮ ಉಪಾಸನಾ ಪದ್ಧತಿ. ಆ ಉಪಾಸನಾ ಪದ್ಧತಿಯಲ್ಲಿ ಅಹಿಂಸಾ ಧರ್ಮ ಯಾವಾಗಲೂ ಜೀವಿತವಾಗಿರಬೇಕು. ವಿಚಾರವಂತಿಕೆಯಿಂದ ನಡೆಯುವಂತಹ ಜೀವಿಗೆ ಎಲ್ಲಾ ಪ್ರಕಾರದ ಕಷಾಯಗಳು ಉಪಶಮಿತವಾಗಿ ಆತ್ಮಕಲ್ಯಾಣವಾಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಮುಗಿಸೋಣ.